ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರಾವಣ ಮಾಸದ ಈ ಭಾನುವಾರದಂದು ಎಲ್ಲರಿಗೂ ಶ್ರೀ ರಾಧಾಶ್ಯಾಮ ಮಂದಿರದಲ್ಲಿ 12 ತಾಸು ಕೀರ್ತನೆ ಸಮಾರಂಭಕ್ಕೆ ಹೃತ್ಪೂರ್ವಕ ಸ್ವಾಗತ. ದಿನ ಕೀರ್ತನೆ ನಡೀತಾ ಇರೋ ಕಾರಣ ನಾವು ಒಂದು ಜಪದ ಮಹಿಮೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಶ್ರೀಮದ್ ಭಾಗವತ ಪುರಾಣದ 12ಶ ಸ್ಕಂದದಲ್ಲಿ ಹೇಳಲಾಗಿದೆ, ಕಲೆ ದೋಷ ನಿಧೇ ರಾಜನ್ ಅಸ್ತಿ ಏಕೋ ಮಹಾನ್ ಗುಣಃ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗಃ ಪರಂ ಭುಜೆ. ಈ ಶ್ಲೋಕದಲ್ಲಿ ಹೇಳಲಾಗಿದೆ, ಕಲೆ ದೋಷ ನಿಧೇ ರಾಜನ್. ಈ ಕಲಿಯುಗ ನಾನಾ ರೀತಿಯ ದೋಷಗಳ ಒಂದು ಭಂಡಾರ. ಬೇರೆ ಯುಗಗಳಲ್ಲಿ ದೋಷಗಳು ಸ್ವಲ್ಪ ಸ್ವಲ್ಪ ಇರುತ್ತೆ, ಅದೇ ಕಲಿಯುಗದಲ್ಲಿ ಆ ದೋಷಗಳ ಒಂದು ರಿಸರ್ವಾಯರ್ ಇರ್ತಾರೆ, ದೊಡ್ಡ ರಿಸರ್ವಾಯರ್ ಇರುತ್ತೆ. ಅದರಿಂದ ಕಾಲುವೆಗಳಲ್ಲಿ ಸ್ವಲ್ಪ ಸ್ವಲ್ಪ ನೀರು ಬಿಡ್ತಾರೆ. ಎಲ್ಲ ನೀರಿನ ಒಂದು ಸಂಗ್ರಹ ಇಲ್ಲಾಗಿದೆ ರಿಸರ್ವಲ್ಲಿ. ಹಾಗೆ ಕಲಿಯುಗದಲ್ಲಿ ಎಲ್ಲ ಕಲ್ಮಶಗಳ ಒಂದು ಭಂಡಾರ ಇದೆ. ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ, ಲೋಭ ಎಲ್ಲ ಸಂಪೂರ್ಣವಾಗಿದೆ. ನಮ್ಮಲ್ಲೂ ಇದೆ. ಇದೆಯಾ? ಯಾರ ಹತ್ರ ಇಲ್ಲ? ಕೈಯತ್ತಿ. ಇಲ್ಲ, ಯಾವುದು ಭಂಡಾರ ಇಲ್ಲ ನಮ್ಮ ಹತ್ರ. ಇಲ್ಲ ನಿಮ್ಮಲ್ಲಿ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ, ಲೋಭ ಏನಿಲ್ಲ? ಕೈ ಎತ್ತರಿ. ನೀವು ಕೈ ಎತ್ತರಿ. ಏನೂ ಇಲ್ಲ, ಕಲ್ಮಶಗಳಿಲ್ಲ. ಇಲ್ಲ, ಕಿಂಚಿತ್ತಿಲ್ಲ. ನೀವೇ ನಿರ್ಧಾರ ಮಾಡ್ಕೊಂಡ್ಬಿಡ್ತೀರ. ಯಾರು ನನ್ನ ಕಲ್ಮಶಗಳು ಇಲ್ಲ ಅಂತ ಹೇಳ್ತಾರೆ, ಅವರಲ್ಲೇ ಕಲ್ಮಶಗಳು ಜಾಸ್ತಿ ಇದೆ. ಶಾಸ್ತ್ರ ಹೇಳಿ, ಶುದ್ಧವಾದ ಭಕ್ತನು ಯಾವುದು ಕೂಡ ಶುದ್ಧನ ಅಂತ ಹೇಳ್ಕೊಳ್ಳೋದು. ಶ್ರೀ ಭಕ್ತಿನಾಥ ಠಾಕೂರರಿಗೆ ಹಾಡಿದ್ದಾರೆ, ಅಮಾರ ಜೀವನ ಸದಾ ಪಾಪೇರತ ನಾಹಿಕೋ ಪುಣ್ಯರ ದೇಶ. ಮಹಾನ್ ಆಚಾರ್ಯರು ಶ್ರೀ ಭಕ್ತಿನಾಥ ಠಾಕೂರ್. ಆಚಾರ್ಯ ಹೇಳ್ತಾರೆ, ನನ್ನ ಜೀವನದಲ್ಲಿ ಸ್ವಲ್ಪ ಕೂಡ ಒಳ್ಳೆಯದನ್ನೇ ಇಲ್ಲ ಅಂತ ಅವರು ಹೇಳ್ತಾರೆ. ಅದರ ನಾವು ಎಲ್ಲ ಪಾಪದಲ್ಲಿ ಬಗೆಯಿರೋರು, ನಮ್ಮಲ್ಲಿ ಕಲ್ಮಶಗಳು ಇಲ್ಲ ಅಂತ ಹೇಳಿದ್ರೆ ನಾವು ದೊಡ್ಡ ಪಾಪಿಗಳೇ. ಆದ್ರಿಂದ ಈ ಒಂದು ಸಮಯದಲ್ಲಿ ನಮ್ಮನ್ನು ಶುದ್ಧೀಕರಣ ಮಾಡಬೇಕಾಗಿದೆ. ದೋಷಗಳ ಕಾರಣ ಅನಿಸುತ್ತೆ ನಮ್ಮ ದೋಷ ಇಲ್ಲ ಅಂತ ಅನಿಸುತ್ತೆ. ಅದು ಒಂದು ಪರಿಣಾಮ, ಪ್ರಭಾವ. ದೋಷದ ಪ್ರಭಾವ ಏನು? ನಮ್ಮ ದೋಷ ಇಲ್ಲ ಅಂತ ನಾವು ಅನ್ಕೋತೀವಿ. ಸುಮ್ಮನೆ ಮುಖ ಕಣ್ಣೆ ನೋಡ್ಕೊಂಡು ಮೇಕಪ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತ ಒಳ್ಳೆಯವನ್ನ ತಂದ್ಕೊಂಡು, ಜನಕ್ಕೆ ಕಣ್ಣುಗಳಿಗೆ ಚೆನ್ನಾಗಿದ್ರೆ ಅದು ಒಳ್ಳೆಯದು. ಅದೇ ಕಣ್ಣಿಗೆ ಆತ್ಮ ಅನ್ನೋದು ಕಾಣೋದಿಲ್ಲ. ಕಣ್ಣು ಕಾಣ್ತದ್ದು ಶರೀರ. ಶರೀರ ಏನು? ಇದು ಜಡ ವಸ್ತು, ಭೌತಿಕ ಜಗತ್ತಿನ ಒಂದು ವಸ್ತುಗಳಿಂದ ಕೂಡಿರುವಂತ. ಅದಕ್ಕೆ ಎಷ್ಟೇ ಅಲಂಕಾರ ಮಾಡಿದ್ರು ಜಡ ವಸ್ತುವಿಗೆ. ಆದ್ರಿಂದ ಈ ಭ್ರಮೆ ನಾನು ಒಳ್ಳೆಯವನು, ನನ್ನೇನು ದೋಷಗಳಿಲ್ಲ, ಇನ್ನು ಗಾಢವಾದ ಬೇರೆ ಬೇರೆ ಭ್ರಮೆಗಳಿವೆ. ಸೂಕ್ಷ್ಮವಾದ ಭ್ರಮೆ. ನಾನು ಯಾರಿಗೂ ಏನು ಒಳ್ಳೆ ಕೆಟ್ಟದ್ದು ಮಾಡಿಲ್ಲ, ನಾನು ಬಾಳದಿದ್ದೀನಿ, ನಾನಾಯ್ತು, ನನ್ನ ಗಂಡ ಆಯ್ತು, ನನ್ನ ಹೆಂಡತಿ ಆಯ್ತು, ಮಕ್ಕಳಾಯ್ತು, ನಾವು ಸುಖವಾಗಿದ್ರೆ ಸಾಕು. ಇದು ಕಲ್ಮಶ. ಯಾರು ಜಗತ್ತಲ್ಲಿ ಇರಬೇಕು ಅಂತ ಇಷ್ಟಪಡ್ತಾರೆ ಅದು ಕಲ್ಮಶ. ಯಾರಿಗೆ ಭಗವಂತನ ಹೋಗ್ಬೇಕು ಅಂತ ಆಸಕ್ತಿ ಇಲ್ಲ ಅದು ಕಲ್ಮಶ. ನಿಜವಾದಂತಹ ಒಂದು ಸಂಬಂಧ, ನಿಜವಾದಂತಹ ಒಂದು ಜೀವನ ಭಗವಂತನ. ಅದನ್ನು ಬಿಟ್ಟು ನಾವು ಬೇರೆ ನಡೆಸ್ತಾ ಇದ್ರೆ ಅದು ಕಲ್ಮಶ. ನಾವು ಈ ಒಂದು ಕಲ್ಮಶದಲ್ಲಿ ಹುಟ್ಟಿ ಬೆಳೆದಿರೋ ಕಾರಣ ನಮಗೆ ಈ ಒಂದು ಜೀವನ ಆನಂದ ಅಂತ ಅನ್ನಿಸ್ತಾ ಇದೆ. ಯಾವ ರೀತಿ ಹಂದಿ ಅದು ಎಲ್ಲ ಒಂದು ಮಲಮೂತ್ರದಲ್ಲೇ ಬದುಕಿದೆ, ಬೆಳೆದಿದೆ, ಅದರಿಂದ ಅದಕ್ಕೆ ಅದೇ ಆನಂದ ಅನ್ಸುತ್ತೆ. ಅದಕ್ಕೆ ಚೆನ್ನಾಗಿರುವಂತಹ ಜಾಗ ಕೊಟ್ಟರೆ ಅದಕ್ಕೆ ಬೇಜಾರಾಗ್ಬಿಡೋದು. ಹುಡುಕ್ತಾ ಇದೆ, ಎಲ್ಲಿ ಕೆಸರಿದೆ, ಎಲ್ಲಿ ಕೊಳಚೆ ಇದೆ, ಯಾವ ಹೋಗಕ್ಕೆ ಎಗರಣ ಅಂತ ಕಾಯ್ತಾ ಇದೆ. ಹಾಗೆ
ಈ ಒಂದು ಜಗತ್ತಲ್ಲಿ ನಮಗೆ ಈ ಜೀವನನೇ ಎಲ್ಲವೂ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಏನೋ ನಮಗೆ ಸಣ್ಣ ಮನೆ ಇರೋರು ದೊಡ್ಡ ಮನೆ ಬೇಕು, ಸಾಧಾರಣ ಬಟ್ಟೆ ಹಾಕೊಂಡಿರೋ ಬ್ರಾಂಡೆಡ್ ಬಟ್ಟೆಗಳು ಹಾಕೋಬೇಕು, ಸಾಧಾರಣ ಮೊಬೈಲ್ ಇರುವಂತಹ ಐಫೋನ್ ಬೇಕು, ಏನೋ ಕೈಯೆಲ್ಲ ಕಾಲು ನಡ್ಕೊಂಡು ಹೋಗುವಂತ ನಮಗೆ ಕಾರ್ ಬೇಕು ಅಂತ ಇಚ್ಛೆ ಪಡ್ತಾರೆ. ಆದ್ರೆ ಪ್ರಭುಪಾದ ಹೇಳ್ತಾರೆ ಇದೆರಡಕ್ಕೂ ವ್ಯತ್ಯಾಸ ಏನಿದೆ, ಒಂದು ಹಸಿ ಮಲ, ಒಂದು ಒಣಗಿರೋ ಮಲ. ಸ್ಟೂಲ್ ಒಣಗಿರೋದಕ್ಕೂ ಹಸಿಗೂ ಏನ್ ವ್ಯತ್ಯಾಸ ಇದೆ? ಎರಡು ಒಂದೇ, ಎರಡು ಮಲನೇ. ನಾವು ಅನ್ಕೋತೀವಿ ಇದು ಒಣಗಿದೆ ಅಲ್ಲ, ಅಷ್ಟು ಏನು ವಾಸನೆ ಇಲ್ಲ, ಇದು ಹಸಿ ಇದೆ, ಇದು ತುಂಬಾ ಕೆಟ್ಟದ್ದು. ಹಾಗೆ ಏನು ಇಲ್ಲದೆ ಇರುವಂತಹದ್ದು ಒಂದು ಹಸಿ ಮಲ. ಭೌತಿಕ ಜಗತ್ತಲ್ಲೆಲ್ಲ ಐಷಾರಾಮ್ ಇದೆ, ಅದು ಒಣಗಿರೋ ಮಲ. ಎರಡು ಒಂದೇ, ಎರಡು ಮಲ. ಆದ್ರಿಂದ ಈ ಒಂದು ಚಿಂತನೆ ಮನಸ್ಸಿಗೆ ಬರಬೇಕು, ಅರಿವಿಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಚಿಂತನೆ ಶುದ್ಧೀಕರಣ ಆಗಬೇಕು. ಯಾವ ರೀತಿ ನಾವು ಹಲ್ಲುಸ್ತೀವಿ, ಪ್ರತಿ ದಿವಸ ಹಲ್ಲುಸ್ತೀವಿ. ಎಷ್ಟು ಬಾರಿ ಹಲ್ಲುಸ್ತೀರ? ಒಂದ್ಸಲ ಹಲ್ಲು ಉಸ್ತೀರ ಇರೋದಿದ್ರೆ ಕನಿಷ್ಠವಾಗಿ 2 ಬಾರಿ ಅದನ್ನು ಹಲ್ಲುಸ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ, ರಾತ್ರಿ ಮಕ್ಕಳಿಗಿಂತ ಮುಂಚೆ. ಅದಕ್ಕೋಸ್ಕರ ಹಲ್ಲುಸ್ಬೇಕು, ಅದಕ್ಕೋಸ್ಕರ ಹಲ್ಲುಸ್ಬೇಕು. ಹಲ್ಲುಸ್ಲಿಲ್ಲ ಅಂದ್ರೆ ಹಲ್ಲು ಕೊಳಕಾಗುತ್ತೆ, ಕೊಳ ಬೆಳೆಯುತ್ತೆ, ಅದೆಲ್ಲ ಉದುರೋಗುತ್ತೆ. ಹಲ್ಲು ಉದುರೋದ್ರಿಂದ ನಮ್ಮ ಒಂದು ಹಲ್ಲುಗಳು ಚೆನ್ನಾಗಿರುತ್ತೆ, ಜೊತೆಯಲ್ಲಿ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಅದೆಲ್ಲ ಹುಳುಕುಗಳು, ಹುಳುಗಳು, ಬ್ಯಾಕ್ಟೀರಿಯಾ ಎಲ್ಲ ಆದ್ರೆ ಇನ್ನೊಂದು ಆಹಾರ ಜೊತೆ ಅದು ಹೊಟ್ಟೆಯೊಳಗೆ ಹೋಗುತ್ತೆ, ನಾನಾ ರೀತಿಯ ಕಾಯಿಲೆಗಳು ಕೂಡ ಬರುತ್ತೆ. ಹಾಗೆಯೇ ನಮ್ಮ ಹೃದಯದಲ್ಲೂ ಕೂಡ ಕೊಳಕಿರುತ್ತೆ. ಪ್ರತಿ ದಿವಸ ನಮ್ಮ ಹೃದಯದ ಮೇಲೆ ಕೊಳಕು ಅನ್ಕೋತಾ ಇರುತ್ತೆ. ಮಾಡುವಂತಹ ಪ್ರತಿಯೊಂದು ಕೆಲಸಗಳಿಂದ, ಪ್ರತಿಯೊಂದು ಆಡುವಂತಹ ಮಾತುಗಳಿಂದ ಹೃದಯದ ಮೇಲೆ ಕರ್ಮಗಳು ಆಗ್ತಾ ಹೋಗುತ್ತೆ. ಎಷ್ಟೇ ಒಳ್ಳೇದು ಮಾಡಿ ಈ ಜಗತ್ತಲ್ಲಿ ಒಳ್ಳೆಯದ ಜೊತೆ ಕೆಟ್ಟ ಕರ್ಮ ಬಂದೇ ಬರುತ್ತೆ. ಸಾಧಾರಣವಾಗಿ ನಾವು ಉಸಿರಾಡಲು ಕೂಡ ಕರ್ಮ ಬರುತ್ತೆ. ಉಸಿರಾಡೋದ್ರಿಂದನೂ ಕೂಡ ಅನೇಕ ಕ್ರಿಮಿಕೀಟಾಣುಗಳು ಸಾಯುತ್ತೆ. ಅಡಿಗೆ ಮಾಡೋದ್ರಿಂದ, ಅಡಿಗೆ ಮಾಡಲಿಕ್ಕೆ ಬೆಂಕಿ ಹಚ್ಚಬೇಕು, ಬೆಂಕಿ ಹಚ್ಚಿದ ತಕ್ಷಣ ಅನೇಕ ಕ್ರಿಮಿಕೀಟಾಣುಗಳು ಸಾಯುತ್ತೆ. ನೀರು ತಗೊಳಕ್ ಹೋದ್ರೆ ನೀರನ್ನು ಮುಟ್ಟೋದ್ರಿಂದ ಅಲ್ಲಿ ಅನೇಕ ಕ್ರಿಮಿಕೀಟಾಣುಗಳು ಸಾಯುತ್ತೆ. ಕಸ ಬಳಿಯೋದ್ರಿಂದ ಅಲ್ಲಿ ಅನೇಕ ಕ್ರಿಮಿಕೀಟಾಣುಗಳು ಸಾಯುತ್ತೆ. ನೀವು ಅನ್ಕೋಬಹುದು, ನಾವು ಅನ್ಕೋಬಹುದು ನಾವೇ ನಮ್ಮನೆ ಶುಚೀಕರಣ ಮಾಡ್ತಾ ಇದೀವಿ ಅಂತ. ಒಂದು ನಮ್ಮನೆ ಶುಚೀಕರಣ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಇನ್ನೊಂದು ಜೀವನ ತೆಗಿತಾ ಇದೆ, ಅದು ಕರ್ಮ. ಇದು ಈ ಜಗತ್ತಿನ ಒಂದು ಬಂಧನ ಆಯ್ತು. ಒಳ್ಳೇದು ಮಾಡಿದ್ರು ಅಲ್ಲಿ ಒಂದು ಕೆಟ್ಟ ಕರ್ಮ ನಮ್ಮನ್ನು ಅವಲಂಬಿಸ್ಕೊಂಡು, ಅದರಿಂದ ಪ್ರತಿ ದಿವಸ, ಪ್ರತಿ ಕ್ಷಣ ನಮ್ಮ ಹೃದಯದ ಮೇಲೆ 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 ಧೂಳುಗಳು, ಕರ್ಮದ ಧೂಳುಗಳು ಯಜ್ಞ ಆಗ್ತಾ ಹೋಗುತ್ತೆ. ಹೇಗೆ ಮನೆಯಲ್ಲೂ ಕೂಡ ಎಷ್ಟೇ ನೀವು ಚೆನ್ನಾಗಿರಲಿ, ಶುಚೀಕರಣ ಮಾಡಿ ಸಾಯಂಕಾಲ ಆದಾಗ ಆ ಗೋಡೆಯನ್ನು ಮುಟ್ಟಿದ್ರೆ ಸಣ್ಣ ಧೂಳು ಇರುತ್ತೆ, ಗಾಳಿಯಂತ ಧೂಳು ಬಂದು ಕೂತಿರುತ್ತೆ. ಹಾಗೆ ಬಿಟ್ಟರೆ ಶುಚೀಕರಣ ಮಾಡಿಲ್ಲ ಅಂತ ಹೇಳಿದ್ರೆ 1 ವಾರ ಆದ್ಮೇಲೆ ಒಂದು ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ಹಾಗೆಯೇ ನಾವು ಎಷ್ಟೋ ಜನ್ಮಾಂತರಗಳಿಂದ ಭೌತಿಕ ವಿಷಯಗಳ ಆಸಕ್ತಿ ಬೆಳೆಸ್ಕೊಂಡು ಭೌತಿಕ ವಿಷಯಗಳನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ 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 ಆ ಒಂದು ಕಲ್ಮಶಗಳು ಗಟ್ಟಿಯಾಗಿ ಕೂತುಬಿಟ್ಟಿದೆ. ಟಾರ್ ನೋಡಿದರೆ ಹೆಂಗಿರುತ್ತೆ? ಟಾರ್ ರೋಡಲ್ಲಿ ಹಾಕ್ತಾರೆ, ಟಾರ್ ಕುದಿಸ್ತಾರಲ್ಲ, ಟಾರ್ ಹಾಕಿದಂತ ಮುಂಚೆ ಹೆಂಗಿರುತ್ತೆ? ಅದು ಗಟ್ಟಿಯಾಗಿರುತ್ತೆ. ಕೈ ಸಿಕ್ಕಾಕೊಂಡ್ಬಿಟ್ರೆ ಹೀಗೆ ಅಂಟ್ಕೊಂಡ್ಬಿಡುತ್ತೆ. ಏನ್ ಮಾಡೋದು, ತೆಗಿಯಕ್ಕೆ ಆಗೋದಿಲ್ಲ, ತುಂಬಾ ಕಷ್ಟ. ಹಾಗೆ ಜನ್ಮಾಂತರದ ಒಂದು ಕರ್ಮಗಳ ಟಾರ್ ಅನ್ನೋದು ಹೃದಯನ ಆವರಿಸ್ಕೊಂಡ್ಬಿಟ್ಟಿದೆ. ಅದರಿಂದ ನಮಗೆ ನಾನು ಯಾರು ಅನ್ನೋದನ್ನು ಗೊತ್ತಿಲ್ಲ, ಭಗವಂತ ಯಾರು ಅಂತ ಕಾಣಿಸ್ತಾ ಇದೆ. ನಾವು ಏನನ್ನು ನೋಡ್ತೀವಿ? ಶರೀರ ನೋಡ್ತೀವಿ. ಶರೀರ ನಾನು, ಅದರಿಂದ ನಾನು ಈ ದೇಶದವನು, ನಾನು ಭಾರತೀಯ, ನಾನು ಪಾಕಿಸ್ತಾನವನು, ನಾನು ಬ್ರಿಟಿಷ್ ಅವನು, ನಾನು ಫ್ರೆಂಚ್ ಅವನು, ನಾನು ಹಿಂದೂ,
ಬೆಳ್ಳಗಿದ್ದೀನಿ, ನಾನು ಕರ್ರಗಿದ್ದೀನಿ. ಸೊ ಹೀಗೆಲ್ಲ ಆ ದೇಹಕ್ಕೆ ಸಂಬಂಧಪಟ್ಟವಾಗಿ ನಾವು ನಮ್ಮ ಚಿಂತನೆ ಮಾಡ್ತೀವಿ. ನಿಜವಾಗಿ ನಾವು ದೇಹ ಅಲ್ಲ, ನಾವು ಜೀವಾತ್ಮ. ಆ ಜೀವಾತ್ಮ ಏನು ಅದರ ಸ್ವರೂಪ? ಜೀವನ ಸ್ವರೂಪ ಕೃಷ್ಣ ನಿತ್ಯದಾಸ್. ಕೃಷ್ಣನ ಸನಾತನವಾದಂತಹ ಸೇವಕ ನಾವು. ಇದು ನಾವು ಮರ್ತು ಹೋಗ್ಬಿಟ್ಟಿದ್ದೀವಿ. ನೆನಪಿಸ್ಲಿಕ್ಕೋಸ್ಕರ ಭಗವಂತ ಬರ್ತಾನೆ, ಭಗವಂತನ ಶುದ್ಧವಾದ ಭಕ್ತರು ಆಚಾರ್ಯರು ಬರ್ತಾರೆ. ಪ್ರಭುಪಾದಂತರು, ಮಧ್ವಾಚಾರ್ಯ, ಶ್ರೀಪಾದ ರಾಮಾನುಜಾಚಾರ್ಯ, ವಲ್ಲಭಾಚಾರ್ಯ, ಶ್ರೀ ಪ್ರಭುಪಾದ ಎಲ್ಲ ಬಂದ ಉದ್ದೇಶ, ಏ ಜೀವ ದಯವಿಟ್ಟು ಎಚ್ಚರಗೊಳ್ಳಿ. ಈ ಅಂಧಕಾರದಲ್ಲಿ, ಭ್ರಮೆಯಲ್ಲಿ ನೀನು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೆ ಸುಖ ಪಡೆಯಲಿಕ್ಕೋಸ್ಕರ. ನೀನು ಏನು ಪ್ರಯತ್ನ ಮಾಡ್ತಾ ಇದ್ದ ಸುಖ ಸಿಗೋದಿಲ್ಲ. ಅಲ್ಲಿ ಪ್ರಯತ್ನ ಮಾಡ್ತಾ ಇದೀವಿ, ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಕಲಿಬೇಕು, ಡಿಗ್ರಿ ತಗೋಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅನಂತರ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟು ಕೆಲಸದಲ್ಲಿ ಮುಂದುವರಿಬೇಕು, ಹಣ ಸಂಪಾದನೆ ಮಾಡಬೇಕು, ಲಕ್ಷಾಂತರ ರೂಪಾಯಿ ಸಿಗಬೇಕು, ಮದುವೆ ಮಾಡ್ಕೋಬೇಕು, ಸುಂದರವಾದ ಹೆಂಡತಿ, ಸುಂದರವಾದಂತಹ ಗಂಡ, ಮಕ್ಕಳು, ನಂತರ ಪ್ರತಿಷ್ಠೆ, ಗೌರವ, ಸಮಾಜವನ್ನು ಗೌರವಿಸಬೇಕು, ನಾನು ಬಂದಾಗ ನಾನು ಹೂಮಾಲೆ ಹಾಕಬೇಕು. ಹೀಗೆಲ್ಲ ಆಸಕ್ತಿಗಳು, ಪ್ರತಿಷ್ಠೆ, ಗೌರವ, ಈ ರೀತಿ ನಾವು ಇಲ್ಲೇ ಹೋಗ್ತಾ ಇದ್ದೀವಿ. ಅದರಿಂದ ಭಗವಂತ ಹೇಳ್ತಾನೆ, ದಯವಿಟ್ಟು ಎದ್ದೇಳಿ, ಜೀವ ಜಾಗೋ ಜೀವ ಜಾಗೋ ಗೌರಾ ಚಂದ್ರ ಬೋಲೆ ಕಥಾ ನಿದ್ರಯಾವೋ ಮಾಯಾ ಪಿಶಾಚಿ ರಕೋಲೆ. ಸೊ ಈ ಜಗತ್ತು ಒಂದು ಪಿಶಾಚಿ ಇದ್ದ ಹಾಗೆ. ಪಿಶಾಚಿಯ ಸಮಯದಲ್ಲಿ ನಾವು ಯಾರು ಸುಖವಾಗಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಕನಸು ಬೀಳುತ್ತೆ, ಇದು ಮಾಡ್ಕೊಂಡಾಗ ಯಾವುದೋ ದೆವ್ವ ನಮ್ಮನ್ನ ಆಕ್ರಮಣ ಮಾಡ್ತಾ ಇರುತ್ತೆ, ನಾವು ಬೈತಾ ಓಡ್ತಾ ಇರ್ತೀವಿ, ಬೀಳ್ತಾ ಇರ್ತೀವಿ. ಯಾವಾಗ ಎಚ್ಚರಗೊಳ್ತೀವಿ, ನಮಗೆ ಭಯದಿಂದ ಹೊರಗೆ ಬರುತ್ತೆ, ಓ ಇದು ಬರೀ ಕನಸು. ಸೊ ಹಾಗೆ ಈ ಜಗತ್ತಲ್ಲಿ ಎಲ್ಲರೂ ಕೂಡ ನಾವು ಆತಂಕದಲ್ಲಿದ್ದೀವಿ. ನಾನಾ ರೀತಿಯ ಆತಂಕಗಳು, ವಿದ್ಯಾರ್ಥಿಗೂ ಆತಂಕ, ದೊಡ್ಡವ್ರಿಗೂ ಆತಂಕ, ವಯಸ್ಸಾದವ್ರಿಗೂ ಆತಂಕ. ಯಾರು ಕೂಡ ಆತಂಕದಿಂದ ಗುಲಾಮ ಯಾರಿಗೂ ಇಲ್ಲ. ಇದಕ್ಕೆ ಪರಿಹಾರ ಕೊಡ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಏನು? ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಸತತವಾಗಿ ಜಪಿಸಬೇಕು. ಕಲೆ ದೋಷ ನಿಧೇ ರಾಜನ್ ಅಸ್ತಿ ಏಕೋ ಮಹಾನ್ ಪುನಃ. ಇಲ್ಲಿ ಹೇಳ್ತಾ ಇದ್ದಾರೆ, ಇದೆಲ್ಲ ಕರ್ಮಗಳ ಬಂಡಾರ ಆದರೂ ಕೂಡ ಇಲ್ಲಿ ತುಂಬಾ ವಿಶೇಷವಾದಂತಹ ಒಂದು ಸೌಲಭ್ಯ ಇದೆ ನಮಗೆ. ಏನು ಸೌಲಭ್ಯ? ಕೀರ್ತನಾದೇವ ಕೃಷ್ಣಸ್ಯ, ಕೃಷ್ಣನ ನಾಮ ಜಪ ಮಾಡಿದ್ರೆ, ಕೀರ್ತನೆ ಮಾಡಿದ್ರೆ, ಜಪಿಸಿದ್ರೆ, ಮುಕ್ತ ಸಂಗಃ ಪರಪ್ರಜೆ, ಎಲ್ಲಾ ಕಲ್ಮಶದಿಂದ ಮುಕ್ತರಾಗಿ ಪರಮಧಾಮವನ್ನು ನಾವು ತಲುಪ್ತೀವಿ. ಪರಮಧಾಮ ಭೌತಿಕ ಜಗತ್ತು, ಆಮೇಲೆ ವೈಕುಂಠ, ವೈಕುಂಠದಲ್ಲಿ ಕೃಷ್ಣ ಲೋಕ, ಕೃಷ್ಣ ಲೋಕದತ್ತ ಹೋಗ್ಬೋದು ಈ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದ್ರಿಂದ. ಕಲಿಯುಗದ ವಿಶೇಷವಾದಂತಹ ಲಾಭ. ನೀವು ಯಾವುದೇ ಕಠಿಣವಾದಂತಹ ಕಾಳಗ ಹೋಗ್ಬಿಟ್ಟು ವರ್ಷಾನುಗಟ್ಟಲೆ ತಪಸ್ಸೆ ಮಾಡಬೇಕು, ನೀರಿಲ್ಲದೆ, ಗಾಳಿ ಬಿಟ್ಟು, ಉಸಿರಾಡೋದು ಬಿಟ್ಟು, ಒಂದೇ ಕಾಲದಲ್ಲಿ ನಿಂತ್ಕೊಂಡು ಹೀಗೆಲ್ಲ ತಪಸ್ಸೆ ಮಾಡಬೇಕು ಸತ್ಯಯುಗದಲ್ಲಿ. ನಾವು ಅಷ್ಟು ಕಠಿಣವಾದ ತಪಸ್ಸೆ ಇಲ್ಲ, ಅಥವಾ ಮಾಡಲಿಕ್ಕೂ ಆಗೋದಿಲ್ಲ. ನಾನು ಎರಡು ಕಾಲ ಮೇಲೆ ನಿಂತ್ಕೊಳ್ಳೋಕೆ ನಡೆಯೋಕೆ ಆಗೋದಿಲ್ಲ. ಮೊನ್ನೆ ನಮ್ಮ ಸ್ವಂತ ಅಂತ ಹಂಗೆ ತಿಂಗಳಾನ್ಗಟ್ಟಲೆ ಏನು ಮಾಡ್ತಾರೆ. ತ್ರೇತಾಯುಗದಲ್ಲಿ ಯಜ್ಞಗಳು ಮಾಡ್ತಾ ಇದ್ರು, ತಿಂಗಳಾನ್ಗಟ್ಟಲೆ ಯಜ್ಞಗಳು ಮಾಡ್ತಾ ಇದ್ರು. ಹಂಗೆ ಇಲ್ಲಿ 5 ನಿಮಿಷ ಅರ್ಧ ಗಂಟೆ ಕೂತ್ಕೊಳ್ಳೋಕೆ ಹೆಂಗೋ ಒದ್ದಾಡ್ತಾ ಇತ್ತು. ಅಥವಾ ದ್ವಾಪರಯುಗದ ಹಾಗೆ ಪ್ರತಿ ದಿವಸ ಹೋಗಿ ವೇದ ಪಠಣಗಳು ಮಾಡ್ತಾ ವಿಗ್ರಹ ಪೂಜೆ ಮಾಡೋದು, ಅದು ಕೂಡ ಗೊತ್ತಿಲ್ಲ. ಯಾರಿಗೂ ಕೂಡ ಶಾಸ್ತ್ರಗಳನ್ನು ಓದಕ್ಕೆ ಆಸಕ್ತಿ ಇಲ್ಲ, ಪುಸ್ತಕಗಳು ಓದಕ್ಕೆ ಆಸಕ್ತಿ ಇಲ್ಲ. ಬರೀ ಟಿವಿ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನೋಡ್ಕೊಂಡು ಕಾಲ ಕಳೀತಾ ಇರ್ತೀವಿ. ಸೊ ಅದರಿಂದ ಭಗವಂತ ನಮಗೆ ವಿಶೇಷವಾದ ಕೃಪೆ ಕೊಟ್ಟಿದ್ದಾನೆ. ಹೇಗಾದ್ರೂ ಮಾಡಿ ಮಂತ್ರ ಶುರು ಮಾಡಿ, ಜಪಿಸ್ಲಿಕ್ಕೆ ಶುರು ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಂತ್ರವನ್ನು ಯಾವಾಗಾದ್ರೂ ಜಪಿಸ್ಲಿಕ್ಕೆ ಶುರು ಮಾಡಿದ್ರೆ ಆ ಮಂತ್ರವೇ ನಿಮಗೆ ಪ್ರೇರಣೆ ಕೊಡುತ್ತೆ ಇನ್ನೊಂದು ಮುಂದೆ ಹೋಗ್ಲಿಕ್ಕೆ. ಇದು ಮಂತ್ರದ ಶಕ್ತಿ. ಮಂತ್ರ ಜಪಿಸೋದ್ರಿಂದ ಎಂತಹ ಪಾಪಿಗಳು ಕೂಡ ಶುದ್ಧವಾದ ಭಕ್ತಿಯನ್ನು ಏರಿ ಭಗವಂತನ ಪ್ರಾರ್ಥನೆ ಮಾಡಿದ್ದಾರೆ.
ಆದ ಕಾರಣ ಹೇಗಾದ್ರೂ ಮಾಡಿ ನಾವು ಜಪ ಮಾಡಲಿಕ್ಕೆ ಶುರು ಮಾಡಬೇಕು. ಭಕ್ತರ ಸಂಘದಲ್ಲಿದ್ರೆ ಬಾರಿ ಬಾರಿ ಮಾಡಲಿಕ್ಕೆ ನಮಗೆ ಉತ್ಸಾಹನೂ ಸಿಗುತ್ತೆ. ಅದಕ್ಕೆ ಇದನ್ನು ಸಂಕೀರ್ತನ ಆಂದೋಲನ ಅಂತ ಕರೀತಾರೆ. ಆಂದೋಲನ ಅಂತ ಹೇಳಿದ್ರೆ ಏನು? ಮೂಮೆಂಟ್ ಅಲ್ವಾ? ಹೇಗೆ ಸ್ವತಂತ್ರ ಆಂದೋಲನ. ಯಾರು ಸ್ವತಂತ್ರ ಆಂದೋಲನ ಮಾಡಿದ್ರು? ಯಾಕಂದ್ರೆ ಯಾರೋ ನಮ್ಮ ಮೇಲೆ ಆಕ್ರಮಣ ಮಾಡಿಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಸ್ವತಂತ್ರ ತಿಳ್ಕೊಂಡ್ಬಿಟ್ಟಿದೆ. ಅದಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ನಾಯಕರು ಹೋರಾಟ, ಸ್ವತಂತ್ರ ಹೋರಾಟ. ಹಾಗೆ ಇದು ಕೂಡ ಸಂಕೀರ್ತನ ಹೋರಾಟ. ಯಾರ ವಿರುದ್ಧ ಈ ಹೋರಾಟ? ಯಾರ ವಿರುದ್ಧ ಹೋರಾಟ? ಕಲ್ಮಶಗಳಿಗೆ ಕಾರಣ ಏನು? ಇಂದ್ರಿಯಗಳು ಇನ್ನು ಎಲ್ಲಿಂದ ಬರ್ತಾರೆ? ಇಂದ್ರಿಯ ಮಾಯೆಯ ವಿರುದ್ಧ. ಮಾಯೆ ನಮ್ಮನ್ನು ಹೇಳ್ಕೊಂಡಿದ್ದಾರೆ. ಮಾಯೆ ನಮಗೆ ಬೇರೆ ಬೇರೆ ಶ್ರೇಯ ಕೊಡ್ತಾ ಇದೆ. ಮಾಯೆ ನಮಗೆ ಭ್ರಮಿತಗೊಳಿಸ್ತಾ ಇದೆ. 3 ಗುಣಗಳಿಂದ, ಸತ್ವ ರಜಸ್ ತಮ ಗುಣಗಳಿಂದ ಭ್ರಮಿತಗೊಳಿಸಿ ಮತ್ತೆ ಮತ್ತೆ ಯಾವ ರೀತಿ ಆಕರ್ಷಣೆ, ಒಂದು ಕಡೆ ಬಿಟ್ಟರೆ ಇನ್ನೊಂದು ಕಡೆ ಆಕರ್ಷಣೆ, ಹೀಗೆ ಒಂದೊಂದು ಕಡೆ ಆಕರ್ಷಣೆ ಆಗ್ತಾ ಇದೆ. ಮಕ್ಕಳಿದ್ದಾಗ ಆಟ ಆಡ್ಲಿಕ್ಕೆ ಸಾಮಾನು, ಅದು ಬೇಕು, ಇದು ಬೇಕು, ಚಾಕ್ಲೇಟ್ ಬೇಕು, ಇದನ್ನೇ ಸಮಯ ಕಳೆದೋಗುತ್ತೆ. ಯೌವನಾವಸ್ಥೆ ಬಂದಾಗ ಪ್ರೀತಿ, ಪ್ರೇಮ ಅಂತ ಹೇಳಿ ಸಮಯ ಕಳೆದೋಗುತ್ತೆ. ವೃದ್ಧಾಪ್ಯ ಬರ್ತಾ ಇದ್ದಾಗೆ ನಾನಾ ರೀತಿಯ ಚಿಂತನೆಗಳಲ್ಲಿ ಸಮಯ ಕಳೆದೋಗುತ್ತೆ. ಹೀಗೆ ಈ ಜೀವನದಲ್ಲಿ ಭಗವಂತ ಚಿಂತನೆ ಮಾಡಲಿಕ್ಕೆ ಸಮಯನೇ ಕೊಡೋದಿಲ್ಲ. ಹಿಂಗೆ ಭ್ರಮೆಗೊಳಿಸ್ತಾ ಇರ್ತಾರೆ. ಬಾಲಸ್ತಾವಾತ್ ಕ್ರೀಡಾಸಕ್ತ, ತರುಣಾಸಕ್ತ, ತರುಣಾವಸ್ಥ ತರುಣೀಸಕ್ತ, ವೃದ್ಧಾಪ್ಯ ಚಿಂತಾಮಗ್ನ, ಪರಮೇ ಬ್ರಹ್ಮಣಿ ಕೋಪಿನಾಸಕ್ತ. ಬಾಲ್ಯದಲ್ಲಿ ಆಟದ ಆಸಕ್ತಿ, ಯವನದಲ್ಲಿ ಯುವತಿ ಆಸಕ್ತಿ, ವೃದ್ಧಾಪ್ಯದಲ್ಲಿ ಚಿಂತಾಮಗ್ನ. ಪರಮ ಭಗವಂತನ ಚಿಂತನೆ ಮಾಡಲೇ ಇಲ್ಲ. ಜೀವನ ಮುಂದೆ ಹೋಯ್ತು. ಸಾಯ್ಬೇಕಾದ್ರೆ ಯಾರು ಬರೋದಿಲ್ಲ. ಭಗವಂತ ಇಲ್ಲಿ ಅಂತ ಕೂಗಿದ್ರೆ ಏನ್ ಮಾಡ್ಲಿಕ್ಕಾಗ. ಅದರಿಂದ ಕಾಲು ಕೈ ಗಟ್ಟಿ ಇದ್ದಾಗ, ಸಮಯ ಸಿಕ್ಕಾಗ ಯಾವಾಗಲೂ ಕೂಡ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸಬೇಕು. ಶ್ರೀ ಪ್ರಭುಪಾದರು ಪೆನ್ಸಿಲ್ವೇನಿಯಲ್ಲಿ ಇರ್ಬೇಕಾದ್ರೆ ಕೆಲವೊಮ್ಮೆ ಅಲ್ಲಿ ಯಾರು ಇರ್ತಾನೆ, ಭಾಷೆ ದೇಶದಲ್ಲಿ ಭಕ್ತಿ ಅಂತ ಯಾರು ಮಾಡ್ತಾ ಇದ್ರು, ಅವರೆಲ್ಲ ಒಬ್ಬಂಟಿಯಾಗಿ ಇರ್ತಾ ಇದ್ರು. ಎಲ್ಲೋ ಕೆಲವು ಜನ ಬರ್ತಾ ಇದ್ರು, ಹೋಗ್ಬಿಡ್ತಾ ಇದ್ರು. ಅದ್ರಲ್ಲಿ ಯಾವಾಗಲೂ ಕುತ್ಕೊಂಡು ಜಪ ಮಾಡ್ತಾ ಇದ್ರು. ಪ್ರೇಮ್ ಕುತ್ಕೊಂಡು ಕಣ್ಣ ನೀರು ಬರ್ತಾ ಇತ್ತು, ತಪ್ಪಿಸ್ತಾ ಇತ್ತು. ಯಾರು ಕೇಳ್ತಾರೆ, ಪ್ರಭುಪಾದ್ ಶಿಷ್ಯ ಕೇಳ್ತಾರೆ, ನೋಡ್ತಾರೆ, ಪ್ರಭುಪಾದ್ ಇಷ್ಟು ತಪ್ಪಿಸ್ತಾ, ಪ್ರಭುಪಾದ್ ನೀವು ಭಗವಂತ ಜೊತೆ ಮಾತಾಡ್ತಾ ಇದ್ದೀರಾ? ಪ್ರಭುಪಾದ್ ಹೇಳ್ತಾರೆ, ಇಲ್ಲ, ನಾನು ಭಗವಂತ ಹೇಳೋದನ್ನ ಕೇಳಿಸ್ಕೊತಾ ಇದ್ದೀನಿ ಅಂತ ಹೇಳಿ. ಅಂದ್ರೆ ಜಪದಲ್ಲಿ ಕೇವಲ ಹೇಳೋದೊಂದೇ ಅಲ್ಲ, ಹೇಳ್ತಾ ಹೇಳ್ತಾ ಆ ನಾಮವನ್ನು ಕೇಳಿಸ್ಕೋಬೇಕಾಗಿರೋದು ತುಂಬಾ ಮುಖ್ಯ. ಜಪ ಮಾಡ್ತಾ ಏನೋ ಚಿಂತನೆ ಮಾಡ್ಕೊಂಡಿದ್ರೆ ಜಪದ ಪೂರ್ಣವಾದಂತಹ ಫಲ ಸಿಗೋದಿಲ್ಲ. ಜಪದಿಂದ ಖಂಡಿತವಾಗಿ ಫಲ ಸಿಗುತ್ತೆ. ಪೂರ್ಣವಾಗಿ ಫಲ ಸಿಗಬೇಕು ಅಂತ ಹೇಳಿದ್ರೆ ಜಪಿಸ್ಬೇಕಾದ್ರೆ ಗಮನ ಇಟ್ಟು ಪ್ರತಿಯೊಂದು ಶಬ್ದವನ್ನು ಕೇಳಿಸ್ಕೋಬೇಕು. ಅದಕ್ಕೆ ಹೇಳ್ತೀವಿ ಶ್ರವಣ ಕೀರ್ತನ. ಭಗವಂತ ನಾಮವನ್ನು ಶ್ರದ್ಧೆಯಿಂದ ಕೇಳಿಸ್ಕೋಬೇಕು, ಶ್ರದ್ಧೆಯಿಂದ ಜಪಿಸ್ಬೇಕು. ಈ 2 ಕೆಲಸಗಳು ಚೆನ್ನಾಗಿ ಮಾಡಿದ್ರೆ ನಮ್ಮ ಎಲ್ಲಾ ಇಂದ್ರಿಯಗಳು ನಮ್ಮ ವಶಕ್ಕೆ ಬರುತ್ತೆ. ತಾರ ಮಧ್ಯೆ ಜಿಹ್ವಾತಿ. ನಮ್ಮ ಎಲ್ಲಾ ಇಂದ್ರಿಯಗಳಲ್ಲಿ ತುಂಬಾ ಬಲಿಷ್ಠವಾದಂತಹ ಇಂದ್ರಿಯ ಅಂತಂದ್ರೆ ನಾಲಿಗೆ. ಆ ನಾಲಿಗೆ ಏನ್ ಬೇಕಾದ್ರೂ ತಿನ್ನಂಗೆ ತಯಾರಿದೆ, ಏನ್ ಬೇಕಾದ್ರೂ ತಿನ್ಬಿಡುತ್ತೆ, ಏನ್ ಬೇಕಾದ್ರೂ ಬರುತ್ತೆ. ಮೂಳೆ ಇಲ್ಲದ ನಾಲಿಗೆ ನೀಚ ಬುದ್ಧಿ ಅಲ್ಲದ ನಾಲಿಗೆ ದಾಸರ ಹಾಡಿದ್ದಾರೆ. ನಾಲಿಗೆ ಹೆಂಗ್ ಬೇಕಾದ್ರೆ ಇರೋದು, ಯಾರು ಬೇಕಾದ್ರೂ ಹೆಂಗ್ ಬೇಕಾದ್ರೂ ಬೈದು ಬಿಡ್ಬೋದು. ಇದಕ್ಕೆ ಪರಿಣಾಮ ಚಿಂತನೆ ಮಾಡೋದಿಲ್ಲ. ಅದರಿಂದ ಈ ನಾಲಿಗೆಯನ್ನು ನಮ್ಮ ಹತೋಟಿಗೆ ಬರಬೇಕು. ನಾಲಿಗೆ ಹತೋಟಿಗೆ ಬರಲಿಕ್ಕೆ ಒಂದು ಭಗವಂತ ನಾಮಜಪವಾಗಿ ಮಾಡಬೇಕು. ಭಗವಂತನಿಗೆ ಪ್ರತಿ ದಿವಸ ನೈವೇದ್ಯ ಹಚ್ಚಿ ನಾವು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಇದರಲ್ಲಿ ಕಿವಿಯಿಂದ ಭಗವಂತ ನಾಮವನ್ನು ಶ್ರದ್ಧೆಯಿಂದ ಕೇಳಿಸ್ಕೋಬೇಕು. ವಾಲ್ಮೀಕಿ ಮುನಿಗಳ ಕಥೆ ಗೊತ್ತಿದೆ.
ಇದಕ್ಕೆ ಹೇಗೆ ವಾಲ್ಮೀಕಿ ಮುಂಚೆ ಕುದುರೆ ಅವರು ಬೇಟೆಗಾರ ಆಗಿಲ್ಲ, ರತ್ನಾಕರ. ಪ್ರತಿನಿತ್ಯ ಅವನಿಗೆ ಆಟ, ಬೇಟೆಯಾಡೋದೇ ಆಟ, ಪ್ರಾಣಿಗಳನ್ನು ಸಾಯಿಸೋದು, ಚಿತ್ರಹಿಂಸೆ ಕೊಟ್ಟು ಸಾಯಿಸೋದು, ಈಗ ಖುಷಿ ಸಿಗ್ತಾ ಇತ್ತು. ಈಗ ಸಣ್ಣ ಮಕ್ಕಳು ಆಟ ಸಾಮಾನು ಮುರಿದಾಕ್ತಾರೆ, ಅವನು ಹಂಗೆ ಪ್ರಾಣಿಗಳನ್ನೆಲ್ಲ ಮುರಿದು ಅದನ್ನೆಲ್ಲ ಕಾಲು ಕೈ ಕತ್ತರಿಸಿ ಹಾಕ್ಬಿಟ್ಟು ಅದು ಒದ್ದಾಡಿ ಅದು ನೋಡಿ ಅವನು ಸಂತೋಷ ಪಡ್ತಾ ಇದ್ದ. ಇದು ಅವರ ಆಟ, ಬೇಟೆಗಾರ ಆಟ. ನಾದಮುನಿಗಳು ಭೇಟಿ ಆಗ್ತಾರೆ, ನಾದಮುನಿ ಕೇಳ್ತಾರೆ, ಹೇ ವ್ಯಕ್ತಿ, ಇನ್ನು ಇಷ್ಟೆಲ್ಲ ಮಾಡ್ತಾ ಇದೆಯಾ, ಇಲ್ಲ ಎಷ್ಟು ಪಾಪಗಳು ಬರುತ್ತೆ, ನೀವು ಗೊತ್ತಾ, ಇದೇ ಪ್ರಾಣಿಗಳು ಮುಂದೆ ನಿನ್ನನ್ನು ಕೂಡ ಸಾಯಿಸುತ್ತೆ, ಇದೇ ರೀತಿ ಕ್ರೂರವಾಗಿ ಅವರನ್ನು ಸಾಯಿಸುತ್ತೆ, ಇದು ಕರ್ಮದ ನಿಯಮ. ಅಶುದ್ಧವಾದ ಭಕ್ತರ ಸಂಘದಿಂದ ಏನಾಯ್ತು, ರತ್ನಾಕರನ ಪರಿವರ್ತನೆ ಆಯ್ತು. ಆ ಕರ್ಮ ತನ್ನ ಪರಿವಾರ ತಗೊಳ್ತಾ ಅಂತ ಕೇಳ್ತಾನೆ, ಪರಿವಾರವನ್ನು ತಗೊಳ್ಳೋದಿಲ್ಲ ಅಂತ ಕೇಳ್ತಾನೆ. ಪರಿವಾರಕ್ಕೋಸ್ಕರ ಅವನು ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದ, ಬೇಟೆ ಆಡ್ತಾ ಇದ್ದ. ಪರಿವಾರದಲ್ಲಿ ನಾ ಯಾಕೆ ತಗೋಬೇಕು, ನೀನ್ ಬೇಟೆ ಆಡ್ತಾ ಇರೋದು, ನಾವು ತಗೊಳ್ಳೋದಿಲ್ಲ, ತಿರಸ್ಕಾರ ಮಾಡು. ಹೀಗೆ ನಾವು ಮಾಡಿದಂತಹ ಕರ್ಮ ನಾವೇ ಅನುಭವಿಸ್ಬೇಕು, ಏನಾದ್ರೂ ತಗೊಳ್ಳೋದಿಲ್ಲ. ಆದ ಕಾರಣ ಕರ್ಮ ಬದಲಾಗಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಭಗವಂತ ನಾಮಸ್ಮರಣೆ ಮಾಡಬೇಕು. ಎಲ್ಲರೂ ಅನ್ಕೋತಾರೆ, ನಾನು ಮಾಡಲಾರೆ, ನಮ್ಮ ಹೆಂಡತಿ ಮಾಡ್ಕೋತಾರೆ, ನಿಮಗೆ ಫುಲ್ ಬ್ಯುಸಿ ಇದೆ, ನಾನು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಹಣ ಸಂಪಾದನೆ ಬ್ಯುಸಿ ಇದೆ, ನೀನು ಹೆಂಡತಿ ಮೇಲೆ ಮಾಡ್ಕೋ. ಹೆಂಡತಿ ಮಾಡಿದ್ರೆ ಹೆಂಡತಿ ಹೋಗ್ತಾರೆ, ಮಕ್ಕಳು ಮಾಡಿದ್ರೆ ಮಕ್ಕಳು ಹೋಗ್ತಾರೆ, ಗಂಡ ಮಾಡಿದ್ರೆ ಗಂಡ ಹೋಗ್ತಾರೆ. ನಾವು ಮಾಡಿದ್ದು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಾರ್ಥನೆ ಮಾಡ್ಕೊಡು ಇನ್ನೊಬ್ಬರಿಗೆ, ಎಲ್ಲಿ ತನಕ ತನಗೆ ಇಚ್ಛೆ ಇಲ್ಲ. ಇವಾಗ ನೀವು ಪ್ರಾರ್ಥನೆ ಮಾಡ್ಕೊಡ, ಹೆಂಡತಿ ಅವ್ರಿಗೂ ಮೋಕ್ಷ ಸಿಗಲಿ, ಅದೇ ಅವಳಿಗೆ ಆಸಕ್ತಿ ಇಲ್ಲ, ಮೋಕ್ಷ ಹೊಂದಲಿಕ್ಕೆ ಆಸಕ್ತಿ ಇಲ್ಲ, ಭೌತಿಕ ವಿಷಯದಲ್ಲಿ ಆಸಕ್ತಿ ಇದ್ದರೆ, ನನಗೆ ಇನ್ನೂ ವಜ್ರ ಒಡವೆಗಳು ಬೇಕು, ಇನ್ನೂ ಸೀರೆ ಬೇಕು, ಅದು ಬೇಕು, ಇದು ಬೇಕು ಅಂತ ಆಸಕ್ತಿ ಇದ್ರೆ, ಗಂಡ ಎಷ್ಟು ಪುಣ್ಯ ಕಲಿಸಿದ್ರು ಕೂಡ ಹೆಂಡತಿಗೆ ಮೋಕ್ಷ ಸಿಗೋದಿಲ್ಲ. ಹಾಗೆ ಹೆಂಡತಿನೂ ಪೂಜೆ ಮಾಡಿ ವ್ರತ ಮಾಡಿ ಗಂಡನ ಮೋಕ್ಷ ಸಿಗಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿ, ಗಂಡನಿಗೆ ಆಸಕ್ತಿ ಇಲ್ಲ ಅಂತಂದ್ರೆ, ಗಂಡನಿಗೆ ನಾನು ಇನ್ನೂ ಬೇಕು, ಇನ್ನೂ ಪದವಿಗಳು ಬೇಕು, ಇನ್ನೂ ಅದು ಬೇಕು, ಇದು ಬೇಕು ಅಂತ ಅವನು ಚಿಂತನೆ ಮಾಡ್ತಾ ಇದ್ರೆ ಅದು ಯಾವುದೇ ರೀತಿಯ ಪರಿಣಾಮ ಅವ್ರಿಗೆ ಸಿಗೋದಿಲ್ಲ. ಅದರಿಂದ ಯಾರೇ ಇರಲಿ, ಗಂಡ ಇರಲಿ, ಹೆಂಡತಿ ಇರಲಿ, ಮಕ್ಕಳು ಇರಲಿ, ಪ್ರತಿಯೊಬ್ಬರು ಕೂಡ ಭಗವಂತ ನಾಮಸ್ಮರಣೆ ಮಾಡಬೇಕು, ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ಕೋಬೇಕು. ಯಾರು ಪ್ರಾರ್ಥನೆ ಮಾಡ್ಕೋತಾರೆ ಅವ್ರು ಮೋಕ್ಷಕ್ಕೆ ಹೋಗ್ತಾರೆ. ಈಗ ವಾಲ್ಮೀಕಿ ಮಹರ್ಷಿಗಳು ರತ್ನಾಕರ ನಾದಮುನಿಗಳ ಸಂಘದಿಂದ ಅವರಲ್ಲಿ ಹೌದು ನಾನು ಪಾಪ ಮಾಡಿದ್ದೀನಿ ಅಂತ ಪರಿವರ್ತನೆ ಬಂತು, ಇದರಿಂದ ಪರಿಹಾರ ಇದೆ, ಇದರಿಂದ ಹೇಗೆ ಮುಕ್ತನಾಗಬೇಕು ಅಂತ ಕೇಳ್ತಾರೆ. ನಾದಮುನಿ ಹೇಳ್ತಾರೆ, ರಾಮನ ನಾಮ ಜಪಿಸು, ರಾಮ ಜಪಿಸು. ಅದೇ ಅವನ ಬೇಟೆಗಾರ, ಅವನಿಗೆ ರಾಮ ಅಂತ ಹೇಳಿಕೆ ಆಗ್ತಾ ಇದೆ, ಅವನ ನಾಲಿಗೆ ಉರುಳ್ತಾ ಇದೆ. ಅವನು ಯಾವಾಗಲೂ ಕೂಡ ಮರ ಅಂತ ಇದ್ದ, ಮಾರೋ, ನೀನು ಬೇಟೆಗಾರ ಅಲ್ವಾ, ಪ್ರಾಣಿಗಳನ್ನ ಸಾಯಿಸು, ಮಾರು ಅಂತ. ನಾರದರು ಹೇಳ್ತಾರೆ, ಸರಿ ಅದನ್ನೇ ಜಪಿಸು, ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆಶೆ ಮಾಡ್ತಾರೆ ಅಂತ ಅದನ್ನೇ ಜಪಿಸ್ತಾರೆ. ಮರ ಅಂತ ಕ್ರಮೇಣವಾಗಿ 60,000 ವರ್ಷ ಹೀಗೆ ಕೂತ್ಕೊಂಡು ಜಪಿಸ್ತಾರೆ. ಮರೋ ಹೋಗಿ ಅದು ರಾಮ ಅಂತ. ಹೀಗೆ ಭಕ್ತರ ಕೃಪೆಯಿಂದ ಅವನ ಪರಿವರ್ತನೆ ಆಗುತ್ತೆ. ಭಕ್ತರ ಕೃಪೆ ಜೊತೆಗೆ ಭಗವಂತನ ನಾಮಸ್ಮರಣೆ. ಇಲ್ಲಿ ಹೇಳುತ್ತಾ ಇರುವಂತಹದ್ದು, ಅಕಸ್ಮಾತ್ ಆಗಿ ಸರಿಯಾಗಿ ಉಚ್ಚಾರಣೆ ಮಾಡದೇ ಇದ್ರು, ಅವನು ಉಚ್ಚಾರಣೆ ಮಾಡ್ತಾ ಇದ್ದ, ರಾಮ ಜಪಿಸಿದ, ಮರ ಜಪಿಸ್ತಾ ಇದ್ದ. ಅದೇ ಒಂದು ಇಚ್ಛೆ ಇತ್ತು, ಗುರುಗಳ ಒಂದು ಮಾರ್ಗದರ್ಶನ ನಡಿಬೇಕು, ಭಗವಂತ ಪಡಿಬೇಕು ಅನ್ನುವಂತಹ ದೀರ್ಘವಾದ ಇಚ್ಛೆ ಇರೋ ಕಾರಣ ಅವನು ತಪ್ಪಾಗಿ ಜಪಿಸ್ತಾ ಇದ್ರು ಕೂಡ ಕ್ರಮೇಣವಾಗಿ ಸರಿಯಾಗಿ ಜಪಿಸುವಂತಹ ಒಂದು ಶಕ್ತಿ, ಒಂದು ಕೃಪೆ ಭಗವಂತ ಕೊಡ್ತಾನೆ. ಯಾಕಂದ್ರೆ ಭಗವಂತ ಎಲ್ಲ ಹೃದಯದಲ್ಲಿದ್ದಾನೆ, ಪರಮಾತ್ಮನ ಚಿತ್ತ ಗುರು. ಅವರ ಕೃಪೆಯಿಂದ ಯಾವಾಗ ನೋಡ್ತಾರೆ, ಕೃಷ್ಣ ನೋಡ್ತಾನೆ ಹೃದಯದಲ್ಲಿ, ಈ ವ್ಯಕ್ತಿ, ಈ ಜೀವ ಆಸಕ್ತಿ ಬೆಳೆಸ್ಕೊತಾ ಇದೆ ನನ್ನ ಹತ್ರ ಬರಲಿಕ್ಕೆ ಅಂತ ಹೇಳಿದಾಗ ಅವನ ಬುದ್ಧಿ ಕೊಡ್ತಾನೆ. ದದಾಮಿ ಬುದ್ಧಿ ಯೋಗ ಅಂತ. ನಮಗೆ ಬುದ್ಧಿ ಕೊಡೋನು ಅವನೇ, ನಮಗೆ ಮರವು ಕೊಡುವವನೇ ಕೃಷ್ಣ. ನಮಗೆ ಕೃಷ್ಣ ನೀನು ಬೇಡ ಅಂತ ಹೇಳಿದ್ರೆ ನಮಗೆ ಮರವು ಕೊಡ್ತಾನೆ, ಕೃಷ್ಣ ನೀನು ಬೇಕು ಅಂತ ಹೇಳಿದ್ರೆ ಬುದ್ಧಿ ಕೊಡ್ತಾನೆ. ಸೊ ನಮ್ಮ ಕೈಯಲ್ಲಿ ಈ ಸ್ವತಂತ್ರತೆ ಇದೆ, ನಾವೇನ್ ಬೇಕು ಅಂತ ನಾವು ಆಯ್ಕೆ ಮಾಡ್ಕೋಬಹುದು, ಅದಕ್ಕೆ ಮಾರ್ಗದರ್ಶನ ಭಗವಂತ ಕೊಡ್ತಾನೆ. ಆದ್ದರಿಂದ ನಮ್ಮ ಒಂದು ಕರ್ತವ್ಯ, ನಾವು ದೃಢ ಮನಸ್ಸಿಟ್ಕೊಂಡು ಪ್ರತಿನಿತ್ಯ ನಾವು ಜಪಿಸ್ಬೇಕು.
ಹೇಗೆ ಹಲ್ಲು ಜೊತೆ 2 ಬಾರಿ ಜಪಿಸ್ತೀವೋ ಹಾಗೆ ನಮ್ಮ ಹೃದಯ ಶುದ್ಧೀಕರಣ ಆಗಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ 16 ಮಾಲೆ ಜಪಿಸ್ಬೇಕು. ಕನಿಷ್ಠವಾಗಿ ಮಿನಿಮಮ್ ಇಷ್ಟು ಜಪಿಸಿದ್ರೆ ನಮ್ಮ ದಿನನಿತ್ಯದ ಕರ್ಮಗಳಾದ್ರೂ ಹೋಗುತ್ತೆ. ದಿನನಿತ್ಯ ನಾವೇನು ಕೆಲಸದಿಂದ ಕರ್ಮಗಳು ಅಂದ್ಕೊಳ್ಳುತ್ತೆ, ಧೂಳು ಅಂದ್ಕೊತಾ ಇದೆ, ಅದು ಹೋಗುತ್ತೆ. ಜೊತೆಯಲ್ಲಿ ಶುದ್ಧವಾಗಿ ಜಪಿಸಿದ್ರೆ, ನಾಮಜಪದಲ್ಲೂ ಬೇರೆ ಬೇರೆ ಹಂತಗಳಿದೆ. ಮೊದಲನೇ ಹಂತದಲ್ಲಿ ನಾವು ಸುಮ್ಮನೆ ಜಪಿಸ್ತಾ ಇರ್ತೀವಿ, ನನ್ನ ಜಪ ಮಾಡಕ್ಕೆ ಹೇಳ್ತಾರಲ್ಲ, ಅದೇ ಬಾರಿ ಬಾರಿ ಮನಸ್ಸು ಆ ಕಡೆ ಹೋಗ್ತಾ ಇರ್ತದೆ, ನಾನು ಚಿಂತನೆಗಳು ಬರ್ತಾ ಇದೆ, ಅದನ್ನು ವಶಪಡಿಸ್ಕೋಬೇಕು. ಮನಸ್ಸು ಆ ಕಡೆ ಹೋಗ್ತಾ ಇದ್ರು ಕೂಡ ನನಗೆ ಚಿಂತನೆ ಮಾಡಬಾರ್ದು ಅಂತ ಮತ್ತೆ ಪುನಃ ಮನಸ್ಸನ್ನು ಸೇರ್ಕೊಂಡು ನಾಮದಲ್ಲಿ ಕೇಳಿಸ್ಕೋಬೇಕು. ಪ್ರತಿಯೊಂದು ಶಬ್ದವನ್ನು ಕೇಳ್ಕೊಂಡು ನಡೆಸುವಂಥದ್ದು. ಹೀಗೆ ಯಾವಾಗ ನಮ್ಮ ಒಂದು ಅಭ್ಯಾಸ ಆತಂಕಕ್ಕೆ ಏರುತ್ತೆ, ಶುದ್ಧವಾದಂತಹ ನಾಮ, ಮೊದಲು ಬರುವಂಥದ್ದು ಅಪರಾಧದಿಂದ ನಾಮ ಜಪ, ಅಂತರ ನಾಮಭಾಸ, ಅಂತರ ಶುದ್ಧ ನಾಮ. ಇದೊಂದು ಅಭ್ಯಾಸ ನಾವು ಪ್ರಯತ್ನ ಮಾಡಬೇಕು. ಅರ್ಜುನನೇ ಹೇಳ್ತಾನೆ, ಚಂಚಲಂ ಹಿ ಮನ ಕೃಷ್ಣ, ನನ್ನ ಮನಸ್ಸು ತುಂಬಾ ಚಂಚಲ, ಆ ಕಡೆ ಹೊರಗುತ್ತೆ, ಗಾಳಿ ತರ ಅದು. ಸೊ ಅರ್ಜುನನಿಗೆ ಮನಸ್ಸು ಹಾಗಿರ್ಬೇಕಾದ್ರೆ ನಮ್ಮ ಮನಸ್ಸು ಹೇಗಿರ್ಬೋದು? ಅದೇ ಕೃಷ್ಣನಿಗೆ ಪರಿಹಾರ ಏನು ಕೊಡ್ತಾ ಇದ್ದಾನೆ? ಅಭ್ಯಾಸ ಮಾಡುವುದು. ಅಭ್ಯಾಸ ಮಾಡ್ತಾ 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 ನೀನು ಆ ನಾಮದ ಜಪದಲ್ಲಿ ಪರಿಣಿತನಾಗ್ತೀಯ. ಹೇಗೆ ಮಕ್ಕಳು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾರೆ, LKG ಹೋದಾಗ ಏ ಫರ್ ಆಪಲ್ ಅಂತ ರಟ್ಟು ಹೊಡಿತಾರೆ. ದೊಡ್ಡವರು ಹಂಗೆ ರಟ್ಟು ಹೊಡಿತಾರೆ. ಅರ್ಥ ಆಗಿದ್ರು ಕೂಡ ಎಕ್ಸಾಮ್ ಪಾಸ್ ಆಗ್ತಕ್ಕೆ ರಟ್ಟು ಹೊಡೆದು ಅಂತ ಅಭ್ಯಾಸ ಬರ್ತಾರೆ. ಹಾಗೆಯೇ ಮನಸ್ಸು ಬರಲಿಲ್ಲ ಅಂದ್ರೂ ಕೂಡ ಆ ಕಡೆ ಚಿಂತನೆ ಬರ್ತಾ ಇದ್ರು ಕೂಡ ಬಾರಿ ಬಾರಿ ಎಳೆದು ನಾನು ಪ್ರತಿನಿತ್ಯ 16 ಮಾಲೆ ಜಪ ಮಾಡಲೇಬೇಕು ಅಂತ ಒತ್ತಾಯಿಸಿ ನಾವು ಜಪಿಸಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಂದೆ ಹೇಳ್ತಾರೆ, ಈ ನಾಮ ಜಪ ಮಾಡಬೇಕಾದ್ರೆ ನಮ್ಮ ಭಾವನೆ ಯಾವ ರೀತಿ ಇರಬೇಕು? ನಾಮ ಜಪ ಮಾಡಬೇಕಾದ್ರೆ ನಮ್ಮ ಭಾವನೆ ಯಾವ ರೀತಿ ಇರಬೇಕು? ತುನಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿ. ಭಗವಂತ ನಾಮಸ್ಮರಣೆ ಮಾಡಬೇಕಾದ್ರೆ ಆ ನಾಮಸ್ಮರಣೆ ಮಾಡ್ತೀನಿ ಅಂತ ಅಹಂಕಾರ ಬರಬಾರ್ದು. ಕೆಲವೊಮ್ಮೆ ಇದು ಅಹಂಕಾರ, ನಾನೀಗ ಶುದ್ಧನಾಗ್ಬಿಟ್ಟಿದ್ದೀನಿ, ನಾನು ನಾಮ ಜಪಿಸ್ತಾ ಇದ್ದೀನಿ, ನಾನು ಸಾಧು, ನಾನು ಬೇರೆಯವರ ಕರ್ಮಿಗಳು ಅವರ ದುಷ್ಟರು, ನಾನೀಗ ದೊಡ್ಡ ಭಕ್ತನಾಗ್ಬಿಟ್ಟಿದ್ದೀನಿ ಅನ್ನುವಂತಹ ಸೂಕ್ಷ್ಮವಾದಂತಹ ಒಂದು ಭಾವನೆ. ತಿಲಕ ಹಚ್ಕೊತಾ ಇದ್ದೀನಿ, ಭಗವಂತ ವೈಕುಂಠ ವಿಮಾನ ಬಂದು ನಮ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ ಅಂತ ನಮಗೆ ಇದು ಬಂದ್ಬಿಡಿ. ಇದು ಕೂಡ ಅಹಂಕಾರ. ಇದು ಕೂಡ ಅದಕ್ಕೆ ಹೇಳ್ತಿದ್ರೆ ನಾವು ಜಪ ಮಾಡಬೇಕಾದ್ರೆ ಪ್ರಣಾಳಕಿ ಸುನೀಚೇನ, ಹೀಗೆ ಹುಲ್ಲಲ್ಲಿ ಯಾವ ರೀತಿ ನಮ್ಮ ಭಾವ ಅಂತ ಎಷ್ಟು ತುಳಿದ್ರು ಕೂಡ ಅದು ವಿರೋಧ ಮಾಡೋದು. ತರೋನಿವ ಸಹಿಷ್ಣುನ, ಹೀಗೆ ಮರದ ಹಾಗೆ ಮರದ ಕೂಡ ಹೊಡಿರಿ ಬಡಿರಿ ಅದೇನು ವಿರೋಧ ಮಾಡೋದಿಲ್ಲ. ಹಾಗೆಯೇ ನಮ್ಮ ಪೂರ್ವ ಕರ್ಮಗಳಿಂದ ನಾನಾ ರೀತಿಯ ಪ್ರಭಾವಗಳನ್ನು ಹೊಡೆತ ಬೀಳ್ತಾ ಇರುತ್ತೆ, ಏರ್ಪೇರ್ ಆಗ್ತಾರೆ ಜೀವನದಲ್ಲಿ, ಕಷ್ಟ ಸುಖಗಳು ಬರ್ತಾ ಇರುತ್ತೆ. ಆ ಕಷ್ಟ ಸುಖಗಳನ್ನು ಎದುರಿಸಿ ಮುನ್ನಡಿಬೇಕು. ಕಷ್ಟ ಬಂದಾಗ ಕೃಷ್ಣ ನಾನು ನಾಮ ಜಪ ಮಾಡ್ತೇನೆ, ಯಾಕೆ ಕಷ್ಟ ಬರ್ತಾ ಇದೆ, ಇನ್ನು ಜಾಸ್ತಿ ಕಷ್ಟ ಮೇಲೆ ನಾಮ ಜಪ ಬಿಟ್ಬಿಡ್ತೀನಿ, ನಿನ್ ಚಾಯ್ಸ್, ನಾನು ಜಪ ಮಾಡ್ಬೇಕಾ ಬೇಡ? ಭಗವಂತನಿಗೆ ಚಾಯ್ಸ್ ಕೊಟ್ಟರೆ ಭಗವಂತ ಏನ್ ಹೇಳ್ತಾರೆ? ನಾನು ಪಾಲನೆ ಭಗವಂತ ನಾನು ಬಿಡಬೇಡ, ಕಷ್ಟ ಆಗ್ತಾ ಇದೆ, ಮಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ, ಆದ್ರೂ ಬಿಡಬಾರ್ದು, ಪ್ರಯತ್ನ ಮಾಡಿದ್ರೆ ದಯವಿಟ್ಟು ಕೃಪೆ ತೋರಿಸು. ಎಲ್ಲ ಸೌಲಭ್ಯಗಳು ಬಂದಿದೆ, ಭಗವಂತ ಈ ಸೌಲಭ್ಯಗಳು ಜಾಸ್ತಿ ಆಗ್ತಾ ಇದೆ, ಇಷ್ಟು ಸೌಲಭ್ಯ ನಮ್ಗೆ ಬೇಕಾಗಿಲ್ಲ. ಸೌಲಭ್ಯ ಕೊಟ್ಟರೆ ಭಗವಂತ ಏನ್ ಮಾಡ್ಬೇಕು? ಭಗವಂತ ಸೇವೆ ತೊಡಗಿಸ್ಬೇಕು, ದಾನ ಧರ್ಮದಲ್ಲಿ ಮುಂದಾಗ್ಬೇಕು. ಎಲ್ಲವನ್ನು ಸಂಗ್ರಹ ಮಾಡ್ಕೊಂಡು ನನ್ನ ಹೆಂಡತಿ ನನ್ನ ಮಕ್ಕಳು ಚೆನ್ನಾಗಿದೆ ಸಾಕೊಂತ ದೊಡ್ಡ ದೊಡ್ಡ ಮನೆಗಳು ಕಟ್ಸ್ಕೊಂಡು ಹೋದ್ರೆ ಈಗ ನಾಮ ಜಪದಿಂದ ದೂರ ಆಗ್ತೀವಿ. ಅದಕ್ಕೆ ಗೋಸ್ವಾಮಿಗಳು ಹೇಳ್ತಾರೆ, ಪ್ರತಿಯೊಬ್ಬ ಗೃಹಸ್ಥ ಯಾರು ಸಂಪಾದನೆ ಮಾಡ್ತಾರೆ ಅವನು 50% ಧಾರ್ಮಿಕ ಕಾರ್ಯಗಳಿಗೆ ಉಪಯೋಗ ಮಾಡ್ತಾರೆ, ಆವಾಗ ಅವನಿಗೆ ಕರ್ಮದ ಪ್ರಭಾವ ಆಗುತ್ತೆ. 50% 100 ರೂಪಾಯಿ ಸಂಪಾದನೆ ಮಾಡೋಕ್ಕೆ 50 ರೂಪಾಯಿ ಕಡಿಮೆ ಅನ್ಸುತ್ತೆ, ಕೊಟ್ಬಿಡ್ತಾನೆ, 50 ರೂಪಾಯಿ ಕೊಟ್ಬಿಡ್ತಾನೆ. ಯಾರೋ 1 ಲಕ್ಷ ಸಂಪಾದನೆ ಮಾಡ್ತಾನೆ, ಇದು ತುಂಬಾ ಕಷ್ಟ ಆಗುತ್ತೆ ಕೊಡ್ಲಿಕ್ಕೆ. ಅವ್ನಿಗೆ 50% ಅಂದ್ರೆ 50,000 ಆಗ್ಬಿಡುತ್ತೆ. ಇನ್ನು ಜಾಸ್ತಿ ದುಡಿಯೋನ್ಗೆ 50% ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ.
ಅದನ್ನ ಸರಳವಾಗಿ ಸಣ್ಣ ಪುಟ್ಟ ಜನ ಬೇಗ ಬೇಗ ದಾನ ಕೊಟ್ಬಿಡ್ತಾರೆ. 50 ರೂಪಾಯಿ 100 ರೂಪಾಯಿ ಚಿಂತನೆ ಮಾಡೋದಿಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳು ಕೊಡ್ಲಿಕ್ಕೆ ಹಿಂಜರಿತಾರೆ. ಇದು ಮಾಯೆಯ ಪ್ರಭಾವ. ಯಾವುದೇ ಇರಲಿ, ಬಡವನಿರಲಿ ಶ್ರೀಮಂತನಿರಲಿ, ಎಲ್ಲರಿಗೂ ಇದೇ ನಿಯಮ. 50% ಅವರು ಭಗವಂತನಿಗೋಸ್ಕರ ಕೊಡಬೇಕು, ಅಷ್ಟೇ ನಿಮಗೆ ಇರಬೇಕು. ನಿಮ್ಮ ಒಂದು ಅಧಿಕಾರ ಅಷ್ಟರ ಮೇಲೆ. ಅದನ್ನು ಬಿಟ್ಟು ಜಾಸ್ತಿ ಉಪಯೋಗ ಮಾಡಿದ್ರೆ ಕರ್ಮದ ಬಂಧನಕ್ಕೆ ಒಳಗಾಗ್ತದೆ ಎಂದು ಶಾಸ್ತ್ರ ಹೇಳ್ತಾರೆ. ಆದ್ದರಿಂದ ಈ ಭಾವನೆಯಿಂದ ಇದನ್ನು ಶರೀರ ಪರೋಪಕಾರ, ಶರೀರ ಇರುವಂಥದ್ದೇ ಇನ್ನೊಬ್ಬರಿಗೆ ಒಳ್ಳೇದು ಮಾಡಲಿಕ್ಕೋಸ್ಕರ. ನಾನು ಕಷ್ಟಪಟ್ಟಿದ್ದು ಇನ್ನೊಬ್ಬರಿಗೆ ಯಾಕೆ ಕೊಡಬೇಕು? ಅವರು ಸೋಂಬೇರಿ ಇರೋಂಥವ್ರು ನಾನು ಕಷ್ಟಪಡೋದು ಇನ್ನೊಂದು ತಿನ್ಕೋಬೇಕು ಅವನದ್ದು ನನ್ನ ಭಾವನೆ ಇರಬಾರ್ದು. ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು, ಕಷ್ಟಪಡಬೇಕು. ಅರ್ಜುನನಿಗೂ ಅದೇ ಹೇಳಿದೆ ಕೃಷ್ಣ, ಕೊಡೋಬೇಡ ಕೃಷ್ಣ ಅಂತ ನೋಡೋಗ್ಬಿಡ್ತೀನಿ, ಬೇಡ, ಬೇಕಾಗಿಲ್ಲ ಇದು. ಈ ರಾಜ್ಯ ನಿಂದಲ್ಲ, ಇನ್ನ ಆನಂದಕ್ಕೋಸ್ಕರ ಅಲ್ಲ ಇರುವಂತಹದ್ದು ಈ ರಾಜ್ಯ. ಈ ರಾಜ್ಯ ಇರುವಂತಹದ್ದು ಇನ್ನು ಪಾಲನೆ ಮಾಡಲಿಕ್ಕೋಸ್ಕರ ಕೊಡ್ತಾ ಜವಾಬ್ದಾರಿ. ಈ ರಾಜ್ಯ ನಂದು, ಈ ಜಗತ್ತು ಭಗವಂತನದು. ಭಗವಂತ ಕೆಲವರಿಗೆ ನೋಡ್ಕೊಳ್ಳಿ ಅಂತ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ಪೂರೈಕೆ ಮಾಡೋದು ಕ್ಷತ್ರಿಯ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪ್ರತಿಯೊಬ್ಬರದ್ದು ಅವರ ಕರ್ತವ್ಯಗಳಿವೆ. ಆ ಕರ್ತವ್ಯಗಳನ್ನು ಮಾಡಬೇಕು. ಅದರ ಮೇಲೆ ಮೋಹಿತನಾಗಿರಬಾರದು. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, 4 ವರ್ಣ, 4 ಆಶ್ರಮಗಳು. ಅದರಿಂದ ಪ್ರತಿಯೊಬ್ಬನು ಆ ಕರ್ತವ್ಯಗಳಿಂದ ದೂರ ಹೋಗಬಾರ್ದು, ಕರ್ತವ್ಯಗಳು ಮಾಡಬೇಕು. ಜೊತೆಯಲ್ಲಿ ಅದ್ರ ಮೇಲೆ ವೈರಾಗ್ಯ ಇರಬೇಕು. ಈ ಭಾವನೆಯಿಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪದ್ಮಪುರಾಣದಲ್ಲಿ ಜಾಜಲಿ ಎನ್ನುವಂತಹ ಋಷಿಗಳ ಕಥೆ ಬರುತ್ತೆ. ಜಾಜಲಿ ಸಣ್ಣ ಯೋಗ ತಪಸ್ವಿ, ತುಂಬಾ ಕಠಿಣವಾದ ತಪಸ್ಸೆ ಮಾಡ್ತಾ ಇರ್ತಾರೆ. ಬೇಸಿಗೆಯಲ್ಲಿ ಬೆಂಕಿಗಳ ಮಧ್ಯೆ ಕೂತ್ಕೊಂಡು ತಪಸ್ಸೆ ಮಾಡ್ತಾರೆ. ಚಳಿಗಾಲದಲ್ಲಿ ನೀರೊಳಗೆ ಕೂತ್ಕೊಂಡು ತಪಸ್ಸೆ ಮಾಡ್ತಾರೆ. ಹೀಗೆ ಕೆಲವೊಮ್ಮೆ ಒಂದೇ ಕಾಲ ನಿಂತ್ಕೊಂಡು ತಪಸ್ಸೆ ಮಾಡ್ತಾ ಇದ್ದ, ಆಹಾರ ಬಿಟ್ಟು ತಪಸ್ಸೆ ಮಾಡ್ತಾರೆ. ಹೀಗೆ ಇಂಥ ಉಗ್ರವಾದ ತಪಸ್ಸೆ ಮಾಡ್ತಾ ಮಾಡ್ತಾ ಒಂದ್ ದಿವಸ ನನಗೆ ಮನಸ್ಸಲ್ಲಿ ಬಂದ್ಬಿಟ್ಟಿದೆ, ನಾನು ಈಗ ವೈಕುಂಠ ಲೋಕಕ್ಕೆ ಹೋಗ್ತೀನಿ, ನಾನೀಗ ದೊಡ್ಡ ಭಕ್ತನಾಗ್ಬಿಟ್ಟಿದ್ದೀನಿ, ಎಷ್ಟು ತಪಸ್ಸೆ, ಅನಂತ ತಪಸ್ಸೆ ಯಾರು ಕೂಡ ಜಗತ್ತಲ್ಲಿ ಮಾಡಿರೋದಿಲ್ಲ ಅಂತ ಭಾವನೆ ಬರುತ್ತೆ. ಆಗ ಆಕಾಶ ಮಾರ್ಗವಾಗಿ ಕೆಲವು ಜೀವಿಗಳು ಹಾರಾಡ್ತಾರೆ. ಅವ್ರು ಹೇಳ್ತಾರೆ, ನಿನ್ನ ತಪಸ್ಸೆ ಎಂತಹ ತಪಸ್ಸೆ? ತುಲಾಧಾರ ಆ ವ್ಯಕ್ತಿಯ ತಪಸ್ಸೆಯ ಮುಂದೆ ನಿನ್ನ ತಪಸ್ಸೆ ಏನೋ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಪೂರ್ತಿ ಆಶ್ಚರ್ಯ ಆಗುತ್ತೆ. ಜಾಜಲಿ, ನಾನು ಋಷಿ ಎಲ್ಲ ತ್ಯಾಗ ಮಾಡಿ, ಮನೆ ಮಠ ತ್ಯಾಗ ಮಾಡಿ ಕಾಡಲ್ಲಿ ಕೂತ್ಕೊಂಡು ಇಂಥ ಉಗ್ರವಾದ ತಪಸ್ಸೆ ಮಾಡ್ತಾ ಇದ್ದೀನಿ, ನನಗಿಂತ ಯಾರೋ ತುಲಾಧಾರ. ತುಲಾಧಾರ ಒಬ್ಬ ವ್ಯಾಪಾರಿ ಈ ಊರಲ್ಲಿದ್ದಾನೆ, ಅನ್ನೋ ಭೇಟಿ ಆಗುತ್ತೆ. ಜಾಜಲಿ ಚಿಂತೆ ಮಾಡ್ತಾ ಹೋಗ್ತಾರೆ, ಮನೆಯಲ್ಲಿ ಕೂತ್ಕೊಂಡು ವ್ಯಾಪಾರ ಹಣ ಸಂಪಾದನೆ ಮಾಡ್ತಾವ್ರು, ನನಗಿಂತ ದೊಡ್ಡ ವ್ಯಕ್ತಿ ನಾನು ಹೇಗೆ ಅಂತ ಭೇಟಿ ಆಗ್ತಾರೆ. ಅವರು ತುಂಬಾ ಸರಳವಾದಂತಹ ವ್ಯಾಪಾರಿ, ತರಕಾರಿಗಳು, ದಿನಸಿ ಸಾಮಾನುಗಳೆಲ್ಲ ಕೊಟ್ಕೊಂಡು ವ್ಯಾಪಾರ ಮಾಡ್ತಾರೆ. ಅವರು ಕೂಡ ಈ ದೇವತೆಗಳು ಹೇಳಿರೋ ಕಾರಣ ಹೋಗಿ ಭೇಟಿಯಾಗಿ ಮಾತಾಡ್ತಾನೆ. ನೀವು ಹೇಗೆ ಇಂತಹ ಒಂದು ಪದವಿ ಪಡೆದ್ರಿ? ದೇವತೆಗಳು ನಿಮ್ಮನ್ನು ಗುಣಗಾನ ಮಾಡ್ತಾರೆ, ನೀವು ಮಹಾ ತಪಸ್ಸುಗಳು ಅಂತ ಹೇಗೆ? ಆಗ ತುಲಾಧಾರ ಅವನೊಬ್ಬ ವ್ಯಾಪಾರಿ ಆಗಿದ್ರು, ಗೃಹಸ್ಥನಾಗಿದ್ರು ಕೂಡ ನಾನಾ ರೀತಿಯ ಬೋಧನೆಯನ್ನು ಮಾಡ್ತಾನೆ. ಹೇಳ್ತಾರೆ, ಈ ವ್ಯಾಪಾರ ಮಾಡ್ತಾ ಇದ್ರು ಕೂಡ ನನಗೆ ಸ್ವಲ್ಪ ಕೂಡ ಮೋಸ ಅಂತೂ ಮಾಡೋದಿಲ್ಲ. ಎಷ್ಟೇ ಪರಿಸ್ಥಿತಿ ಇದ್ರೂ ಕೂಡ ನನಗೆ ಎಷ್ಟು ಬೇಕು ಅಷ್ಟು ಒಂದು ಲಾಭ ಇಟ್ಕೊಂಡು, ಎಷ್ಟೇ ಗಿರಾಕಿಗಳು ಬರಲಿ, ಎಷ್ಟವರೇ ಬರಲಿ, ಎಲ್ಲರೂ ಕೂಡ ಸಮಾನವಾದಂಥ ವ್ಯಾಪಾರ ಮಾಡ್ತೀನಿ. ಯಾವುದೇ ರೀತಿ ಮೋಸಗಳನ್ನು ಮಾಡೋದಿಲ್ಲ. ನನಗೆ ಇದ್ರ ಮೇಲೆ ಏನೂ ಕೂಡ ಆಸಕ್ತಿ ಇಲ್ಲ. ಏನಾದ್ರು ನೋಡ್ಕೋಬೇಕು, ಪರಿಹಾರ ನೋಡ್ಕೋಬೇಕು ಅಂತ ಆಸಕ್ತಿ ಇದೆ ಅಷ್ಟೇ. ಅದರ ಜೊತೆಯಲ್ಲಿ ನಾನು ಇಲ್ಲೇ ಇರಬೇಕು ಅಂತ ನನಗೆ ಆಸಕ್ತಿ ಇಲ್ಲ. ನಾನು ಸದಾ ಭಗವಂತನ ಚಿಂತನೆ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಇದರಲ್ಲಿ ಯಾವುದೇ ರೀತಿ ಮೋಹ ಇಲ್ಲ. ಈ ನನ್ನ ವ್ಯಾಪಾರ ಇನ್ನೂ ಜಾಸ್ತಿ ಬಳಸಬೇಕು, ಇನ್ನೊಬ್ಬರಿಂದ ಜಾಸ್ತಿ ಮಾಡಬೇಕು, ನನಗಿಂತ ಯಾರು ಇನ್ನೊಬ್ಬರು ಮಾಡ್ತಾ ಇದ್ದಾರೆ ಅವ್ರನ್ನ ಕೆಳಗೆ ತಳ್ಳಬೇಕು ಅಂತ ಯಾವುದೇ ರೀತಿ ಭಾವನೆ ಇಲ್ಲ. ಸೊ ಈ ರೀತಿಯ ಒಂದು ಭಾವನೆ ನನ್ನಲ್ಲಿದೆ. ಅದರಿಂದ ಬಹುಶಃ ದೇವತೆಗಳಿಗೆ ನಾನು ಜಾಸ್ತಿ ತಪಸ್ಸಿಗೆ ಅನ್ನಿಸ್ಬೋದು. ಅದೇ ನನ್ನ ಪ್ರಕಾರ ನನ್ನಲ್ಲಿ ಏನೂ ಇಲ್ಲ ಅಂತ ಭಾವನೆ ತುಲಾಧಾರ ಹೇಳ್ತಾರೆ. ಸೊ ಆಗ ಜಾಜಲಿಗೆ ಅರಿವಿಗೆ ಬರುತ್ತೆ, ನಾನು ಎಲ್ಲ ತ್ಯಾಗ ಮಾಡಿದ್ರು ಕೂಡ ನಾನು ಅಂತ ಅಹಂಕಾರ ಬಿಡ್ಲಿಲ್ಲ. ನಾನೇನೋ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೆ.
ಆದರೆ ಈ ವ್ಯಕ್ತಿ ಈ ಎಲ್ಲ ಹಣಕಾಸು ಪರಿವಾರ ಎಲ್ಲ ಇದ್ರೂ ಕೂಡ ಅವನಿಗೆ ಅವನೇನು ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಭಾವನೆ ಅದಿದ್ರೂ ಕೂಡ ಅವನಿಲ್ಲ, ಅದರ ಇಲ್ಲದಿದ್ರು ಕೂಡ ಅದರಲ್ಲಿ ಇದೆ. ಇದು ವ್ಯತ್ಯಾಸ. ಆದ್ರಿಂದ ಮನೆ ಬಿಟ್ಟು ಓಡೋಗ್ಬಿಟ್ಟು ಕಾಡಲ್ಲಿ ಕೂತ್ಕೊಳ್ತೀನಿ ಭಗವಂತ ಪ್ರಾಪ್ತಿ ಆಗ್ತಾನೆ ಗ್ಯಾರಂಟಿ ಇಲ್ಲ. ಇಲ್ಲ ಮನೇಲೆ ಕೂತ್ಕೊಂಡಿರ್ತೀನಿ, ಮನೇಲೆ ವ್ಯವಹಾರ ತೊಡಗಿರ್ತೀನಿ, ಅದು ಕೂಡ ಗ್ಯಾರಂಟಿ. ಗ್ಯಾರಂಟಿ ಎಲ್ಲಿದೆ? ಯಾರೇ ಇರಲಿ, ಪುನಾದಪಿ ಸುನೀಚೇನ ತರೋರಿವ ಶ್ರೀಕೃಷ್ಣನ ಅಮಾನಿನ ಮಾನದೇನ ಏತನೀಯ ಸದಾ ಹರಿಹಿ. ಯಾವ ವ್ಯಕ್ತಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಯಾರೇ ಇರಲಿ, ಈ ಭಾವನೆ ಇದ್ರೆ ಮಾತ್ರ ಭಗವಂತ ಒಲಿತಾನೆ. ಕೇವಲ ಬಟ್ಟೆಗಳು ಬದಲಾಯಿಸೋದ್ರಿಂದ, ಕೇವಲ ಆಚಾರಗಳು ಕೇವಲ ಬದಲಾಯಿಸೋದ್ರಿಂದ ಒಳಗಡೆ ಕಲ್ಮಶ ಇಟ್ಕೊಂಡಿದ್ರೆ ಭಗವಂತ ಸ್ವೀಕಾರ ಮಾಡೋದಿಲ್ಲ. ಯಾಕಂದ್ರೆ ಭಗವಂತ ಯಾರು? ಭಾವಗ್ರಾಹಿ ಜನಾರ್ದನ. ಒಳಗಡೆ ನಿಮ್ಮ ಮನಸ್ಸು ಎಷ್ಟು ಮಟ್ಟಿಗೆ ಶುದ್ಧವಾಗಿದೆ ಅಂತ ನೋಡ್ತಾನೆ, ಭಾವನೆಗಳನ್ನು ಗ್ರಹಿಸ್ತಾನೆ. ಹೊರಗಿನ ಜಗತ್ತಿಗೆ, ಹೊರಗಿನ ಜನರಿಗೆ ನಾವೇನೆಲ್ಲೋ ಹೊರಗಿನ ಕಾರ್ಯಗಳಿಂದ ನಾವು ಮೋಸ ಮಾಡಬಹುದು ಸ್ವಲ್ಪ ಸಮಯ. ಅದೇ ಭಗವಂತ ಪ್ರತಿ ಕ್ಷಣ ಗಮನಿಸ್ತಾ ಇದೆ. ಸ್ವಲ್ಪ ಕಲ್ಮಶಗಳಿಗೂ ಕೂಡ ಅವನು ನಮ್ಮನ್ನು ಸ್ವೀಕಾರ ಮಾಡೋದಿಲ್ಲ. ಸ್ಪಷ್ಟವಾಗಿ ಹೇಳಿದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಇಲ್ಲೇ ಒಂದು ಕೃಷ್ಣ ಅಂತ ಇರ್ಬೇಕಷ್ಟೆ. ಯಾವುದೇ ರೀತಿಯ ಮೋಹ ಇರಬಾರ್ದು, ಯಾವುದೇ ದ್ವೇಷ ಕೂಡ ಇರಬಾರ್ದು. ಇನ್ನೊಬ್ಬರ ಮೇಲೆ ದ್ವೇಷ, ಅಸೂಯೆ ಭಾವನೆ, ಅಹಂಕಾರ ಎಲ್ಲರಿಂದ ಯಾರು ಮುಕ್ತರಾಗಿರ್ತಾರೋ ಅಂತ ಒಂದು ಕೃಷ್ಣ ಸ್ವೀಕಾರ ಮಾಡ್ತಾರೆ. ಅದರಿಂದ ಈ ಒಂದು ಪ್ರಾರ್ಥನೆಯೊಂದಿಗೆ, ಹೇ ಕೃಷ್ಣ, ನಾನಾ ಜನ್ಮಗಳಿಂದ ಕಲುಷಿತವಾಗಿದ್ದೀವಿ, ತಪ್ಪುಗಳು ಮಾಡಿದ್ದೀವಿ, ಕ್ಷಮೆ ಕೇಳ್ತಾ ಇದ್ದೀವಿ, ದಯವಿಟ್ಟು ಕ್ಷಮಿಸು. ನಮ್ಮನ್ನು ಈ ಒಂದು ಸಂಸಾರದ ಬಂಧನಗಳಿಂದ ಮುಕ್ತಿಗೊಳಿಸು. ನಿಮ್ಮ ಪ್ರೀತಿಯುತ ಸೇವೆ ಮಾಡುವಂತ ಅವಕಾಶವನ್ನು ಕೊಡು ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ನಾವು ಎಲ್ಲ ಸೇರಿ ಮಾಲೆ ಜಪವನ್ನು ಮಾಡೋಣ. ಜಪ ಮಾಡ್ಬೇಕಾದ್ರೆ ಗಮನ ಇಟ್ಟು ಕೇಳಿ. ಪ್ರತಿಯೊಂದು ಪದಗಳನ್ನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸಬೇಕು. ತುಂಬಾ ಸುಂದರವಾದಂತಹ ಮಧುರವಾದಂತಹ ಮಾರ್ಗ. ಜಪಿಸಬೇಕಾದ್ರೆ ಖುಷಿ ಇರಬೇಕು, ಜಪಿಸ್ತಾ ಇದ್ದೀನಿ ನಗು ಮುಖದಿಂದ, ಸಂತೋಷದಿಂದ ಕೃಷ್ಣನ ಚಿಂತನೆ ಮಾಡ್ತಾರೆ. ಚಿಂತನೆ ಮಾಡಿದ್ರು ಪರವಾಗಿಲ್ಲ, ಮೊದಲು ಏನ್ ಮಾಡಬೇಕು? ಮೊದಲು ಗಮನ ಇಟ್ಟು ಕೇಳಿಸ್ಕೋಬೇಕು. ಭಗವಂತನ ನಾಮವನ್ನು ಕೇಳಿಸ್ಕೊಂಡು ಜಪಿಸೋಣ. ನಾಮ ಜಪ ಮಾಡಲಿಕ್ಕೆ ಯಾವುದೇ ರೀತಿಯ ಕಾಲ, ಸ್ಥಳ ಅಥವಾ ವ್ಯಕ್ತಿಯ ಮೇಲೆ ಆಧಾರಿತವಿಲ್ಲ. ವೇದಗಳಿರುವಂತಹ ಮಾರ್ಗಗಳನ್ನು ಅನುಸರಿಸಬೇಕು ಅಂತ ಹೇಳಿದ್ರೆ ಬ್ರಾಹ್ಮಣನಾಗಿರಬೇಕು. ಈಗ ನಿರ್ದಿಷ್ಟ ಸಮಯ ಇದೆ. ಗಾಯತ್ರಿ ಮಂತ್ರ ಯಾವಾಗಾದ್ರೂ ಜಪಿಸಕ್ಕಾಗಲ್ಲ. ಸಂಜೆದಲ್ಲಿ ಮಾತ್ರ ಜಪಿಸ್ಬೋದು. ಬೆಳಗ್ಗೆ 6 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ, ಸಂಜೆ 6 ಗಂಟೆ, ಸಂಧ್ಯಾ ಸಮಯದಲ್ಲಿ ಅದೊಂದು ದಿಕ್ಕಿನಲ್ಲಿ ಈ ಪೂರ್ವ ಕಡೆ ಉತ್ತರ ಕಡೆ ನೋಡ್ಕೊಂಡು ಜಪಿಸ್ಬೇಕು. ಅದೇ ಭಗವಂತ ನಾಮ ಜಪಕ್ಕೆ ಅದೇ ರೀತಿ ಕೃಷ್ಣ ಹರೇ ಕೃಷ್ಣ ಮಂತ್ರಕ್ಕೆ ನಿಯಮಗಳಿದೆ. ಯಾವ ದಿಕ್ಕಲ್ಲಿ ಕೂತ್ಕೋಬಹುದು, ನಿಂತ್ಕೋಬಹುದು, ಮಲ್ಕೊಂಡು ಮಾಡ್ತಾರೆ. ಶಾಲೆ ಇಲ್ಲ ಪರವಾಗಿಲ್ಲ, ಇದೊಳಗಾಗಲ್ಲ. ಅದೇ ಬಿಟ್ಟು ಆದಷ್ಟು ಒಂದು ಜಪಿಸೋದು, ನಿಂತು ಜಪಿಸೋದು, ನಡ್ಕೊಂಡು ಜಪಿಸ್ಬೋದು. ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಮನಸ್ಸಲ್ಲಿ ಕೃಷ್ಣನ ಮೇಲೆ ಪ್ರೀತಿ ಇರುತ್ತೆ, ಪ್ರೀತಿಯಿಂದ ಜಪಿಸ್ಬೇಕು. ಸರಿ, ಮೊದಲಿಗೆ ಪಂಚತತ್ವ ಮಂತ್ರ. ಶ್ರೀ ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣ 5 ವರ್ಷಗಳ ಹಿಂದೆ ಪ್ರಕಟನಾಗಿ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಎಲ್ಲರಿಗೂ ನೀಡಿದರು. ಎಲ್ಲರೂ ಜಪಿಸಿ, ಎಲ್ಲರೂ ಸಂಸಾರದ ಬಂಧನ ಮುಕ್ತರಾಗಿ ಅಂತ ಕೃಪೆ ಕೊಟ್ಟಿದ್ದಾರೆ. ಅದರಿಂದ ಅವರನ್ನು ಪ್ರಾರ್ಥನೆ ಮಾಡಿಕೊಂಡು ನಂತರ ಹರೇ ಕೃಷ್ಣ ಮಂತ್ರ ಜಪಿಸ್ತೀವಿ. ಎಲ್ಲ ಪ್ರಥಮವಾಗಿ ಬಂದಿದ್ರ ಮಾಲೆ ಹಿಡ್ಕೊಳ್ಳುವಂತಹ ರೀತಿ
ಇಲ್ಲಿ ದೊಡ್ಡ ಮಣಿ ಇದೆ, ಇಲ್ಲಿಂದ ಶುರು ಮಾಡ್ತೀವಿ, 3 ಬೆರಳು ಒಳಗೆ ಇಟ್ಕೊತೀವಿ, ಈ ಬೆರಳು ಇದನ್ನು ಸ್ಪರ್ಶ ಮಾಡೋದಿಲ್ಲ, ಯಾಕಂದರೆ ಇದು ಅಹಂಕಾರದ ಬೆರಳು. ಒಂದು ಹಾಗೆ ಹೀಗೆ ಅಂತ ಹೇಳ್ತೀರ, ತೋಳ್ಬೆರಳಲ್ಲಿ ಮಣಿಗಳನ್ನು ಸ್ಪರ್ಶ ಮಾಡೋದಿಲ್ಲ. ಇಲ್ಲಿಂದ 2ನೇ ಬೆರಳ ಮೇಲೆ ಇಟ್ಕೊಂಡು ಜಪಿಸ್ತೀವಿ. ಎಲ್ಲರೂ ಹೇಳಿ: ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ವೃತ್ತಲ್ಲಿ ಮಾಡೋಣ. ನನ್ನ ಸ್ವರಕ್ಕಿಂತ ನಿಮ್ಮ ಸ್ವರ ಜಾಸ್ತಿ ಇರಬಾರದು. ನಾನು ಯಾವ ಸ್ವರದಲ್ಲಿ ವೇಗದಲ್ಲಿ ಮಾಡ್ತೀನಿ ಅಷ್ಟೇ ನೀವು ಜಪಿಸಲಿಕ್ಕೆ ಪ್ರಯತ್ನ ಮಾಡಿ. ಕೇಳಿಸ್ಕೊಳ್ಳಿ, ಗಮನ ಇಟ್ಟು ಶಬ್ದವನ್ನು ಕೇಳಿಸ್ಕೊಳ್ಳಿ. ಇದು ಅಭ್ಯಾಸ. ಕ್ರಮೇಣವಾಗಿ ಒಬ್ಬ ಹೇಳ್ತಾರೆ, ಕ್ರಮೇಣವಾಗಿ ತಿಳಿಸಿದ ನಂತರ ಕೃಷ್ಣ ಚಿಂತನೆ ಮನಸ್ಸಲ್ಲಿ ಬಂದರೆ ಪರವಾಗಿಲ್ಲ. ಅರೆ ಗಮನ ನಾವು ಎಲ್ಲಿ ಕೊಡ್ತಾ ಇದ್ದೀವಿ? ಕೇವಲ ಶಬ್ದವನ್ನು ಕೇಳಿಸ್ಕೊಂಡು ಗಮನ ಕೊಡ್ತೀವಿ. ಕೃಷ್ಣ ಚಿಂತನೆ ಮಾಡಿಕೊಂಡು ತಪ್ಪಿಸ್ಬೇಕು ಪ್ರಯತ್ನ ಮಾಡ್ತಾ ಇಲ್ಲ, ಶಬ್ದಗಳನ್ನು ಕೇಳಿಸ್ಕೊಂಡು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ
हरे राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम राम हरे 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 कृष्णा 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 हरे 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 राम राम हरे 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 कृष्णा 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 हरे 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 राम हरे कृष्णा कृष्णा हरे 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 राम राम हरे 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 कृष्णा कृष्णा हरे 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 राम राम हरे 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 कृष्णा 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 हरे 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 राम राम हरे हरे श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरिनाम संकीर्तन की धन्यवाद।